ಸೊ ಗುಡ್ ಮಾರ್ನಿಂಗ್ ಎವ್ರಿವನ್. ಎಲ್ಲ ಏನಪ್ಪಾ ಅಂದ್ರೆ ಕ್ವಶನ್ ಪೇಪರ್ ಸ್ವಲ್ಪ ರಿವಿಷನ್ ಮಾಡಿ ಅಂತ ಕೇಳ್ತಾ ಇದ್ರಿ. ಸೊ ಈ ಕ್ವಶನ್ ಪೇಪರ್ಸ್ ಗಳದ್ದು ಒಂದು ರೌಂಡ್ ಏನೇನ್ ತರ ಇರುತ್ತೆ, ಯಾವ ತರ ಅನ್ನೋದು ಆಲ್ರೆಡಿ ಈಗ ವಿತ್ ಕ್ವಶನ್ ಪೇಪರ್ಸೇ ಮಾಡ್ತಾ ಬಂದಿದೀನಿ. ಜೊತೆಲಿ ಇನ್ನ ಒಂದಷ್ಟು ಕ್ವಶನ್ ಪೇಪರ್ ಅಂತಂದ್ರೆ ಇರುವಂತಹ ಕ್ವಶನ್ಸ್ ನ ಕರೆಕ್ಟ್ ಆಗಿ ಅದೇ ಹೋಲಿಕೆ ಅಂತ ಕ್ವಶನ್ಸ್ ಬರ್ತವೆ, ಅವನ್ನ ನೋಡ್ಕೊಂಡ್ರೆ ಸಾಕು. ಮ್ಯಾಕ್ಸಿಮಮ್ ಆಗಿ ನಿಮಗೆ ಕ್ವಶನ್ ಪೇಪರ್ಸ್ ನೆನೆ ನಿಮ್ಗೆ ಕಳ್ಸಿಕೊಟ್ಟಿದೀನಿ. ಈಗೇನಪ್ಪಾ ಅಂತಂದ್ರೆ ಫೈನಲ್ ಆಗಿ ನೆನ್ನೆ ಹೇಳ್ದೆ, ನೀವು ಏನ್ ಮಾಡ್ತೀರಾ ಅಂತಂದ್ರೆ ಯಾವುದೇ ಆನ್ಸರ್ ಕಡೆಗೆ ಇದಾಗದ್ರೆ ಇದ್ರೆ ಯಾವ್ದು ಒಂದು ABC ಯಾವ್ದೋ ಒಂದನ್ನ ಕ್ಲಿಕ್ ಮಾಡಿ ಬರ್ತೀರಾ. ಸೊ ಅದನ್ನ ಮಾತ್ರ ಮಿಸ್ ಮಾಡಕ್ ಹೋಗ್ಬೇಡಿ. ಯಾಕೆ ಅಂತಂದ್ರೆ ನಿಮಗೆ ನೆಗೆಟಿವ್ ಮಾರ್ಕಿಂಗ್ ಇಲ್ಲದೆ ಇರೋದು ನಿಮಗೆ ಬೆನಿಫಿಟ್. ಅದನ್ನ ಕರೆಕ್ಟ್ ಆಗಿ ಯುಟಿಲೈಸ್ ಮಾಡ್ಕೊಂಡ್ರೆ ನಿಮಗೆ ಅದ್ರಲ್ಲೂ ಕೂಡ ಒಂದು ಏನು ಅಟೆಂಡ್ ಮಾಡ್ದಿರಾ ಬರ್ತೀನಿ ಅಂತ ಬರುವಂತ ಹುಡುಗರು ಅಟೆಂಡ್ ಮಾಡಿದಾಗ ಅದ್ರಲ್ಲಿ ಕೂಡ ನಿಮ್ಗೆ ಮಾರ್ಕ್ಸ್ ಬರೋ ಚಾನ್ಸಸ್ ಇದ್ದೇ ಇರುತ್ತೆ. ಓಕೆನಾ? ಓಕೆ ಫೈನ್. ಸೊ ನೀವು ನೋಡ್ತಾ ಇರ್ಬೋದು ಕಂಡೀಷನ್ಸ್ ಏನೇ ಕೊಟ್ಟಿರ್ತಾರೆ, ಇದ್ರ ಮೇಲೆ ಕೊಟ್ಟಿರುವಂತ ಕಂಡೀಷನ್ಸ್ ನೋಡ್ಕೊಳ್ಳಿ. ವೆರಿ ಸಿಂಪಲ್. ನಿನ್ನೆ ಕೇಳಿದ್ರು, ಅದು ಕೂಡ ಕನ್ಫ್ಯೂಷನ್ ಕೇಳಿದ್ರು, ಸರ್ ಈ ತರ ಯಾವ ಪೆನ್ನಲ್ಲಿ ಬರಿಬೇಕು ಏನು ಅನ್ನೋದೆಲ್ಲ ಕೇಳಿದ್ರು. ಸೊ ಲಾಸ್ಟ್ ಟೈಮ್ ಕೂಡ 2 o'clock ಆಗಿದ್ದು. ದಿಸ್ ಕ್ವಶನ್ ಬುಕ್ಲೆಟ್ ಇಸ್ ಯೂಸ್ಡ್, ಇಲ್ಲಿ ಕೊಟ್ಟಿದ್ದಾರೆ ಏನಪ್ಪಾ ಅಂದ್ರೆ ದಿಸ್ ಕ್ವಶನ್ ಬುಕ್ಲೆಟ್ ಇಸ್ ಇಶ್ಯೂಡ್ ಟು ಬೈ ಬೆಲ್ ದಟ್ ಈಸ್ ಆಫ್ಟರ್ 1:55 PM. ಅಂದ್ರೆ ನಿಮ್ಗೆ 2 o'clock ಸ್ಟಾರ್ಟ್ ಆಗಿದ್ರೆ ನಿಮ್ಗೆ 1:55 PM ಗೆ ನಿಮ್ ಕೈಲಿ ಕೊಟ್ಟಿರ್ತಾರೆ. Check whether the DCET number has been entered and shaded in the respective circles on the OMR answer sheet. ಅಂದ್ರೆ OMR ಮೇಲೆ, ಅಂದ್ರೆ ನಿಮ್ಗೆ ಕೊಡುವಂತಹ OMR ಶೀಟ್ ಮೇಲೆ ನಿಮ್ಗೆ ಇರುವಂತಹ DCET ನಂಬರ್ ಬರ್ದಿದ್ದೀರಾ, ಮತ್ತೆ ಆನ್ಸರ್ ನ ನೀವು ಶೇಡ್ ಮಾಡ್ತೀರಾ, ಸರ್ಕಲ್ ಮಾಡ್ತೀರಾ, ಚೆಕ್ ಮಾಡಿ. The version code and serial number of this question booklet should be entered on OMR answer sheet. ನೋಡಿ ಅದೇ ಹೇಳ್ತಾ ಇರೋದು ನಾನು. ಇಲ್ಲೇ ಕೊಟ್ಟಿದ್ದಾರೆ, ಇನ್ಸ್ಟೆಡ್ ಆಫ್ ABC ಕೊಡೋ ಬದಲು ನಿಮ್ಗೆ ಇಲ್ಲೇನ್ ಮೆನ್ಷನ್ ಮಾಡಿದ್ದಾರೆ, A2 ಅಂತ ಮೆನ್ಷನ್ ಮಾಡಿದ್ದಾರೆ. A2 ಅಂದ್ರೆ ಏನಪ್ಪಾ ಅಂತಂದ್ರೆ ಇಟ್ ಇಸ್ ವೆರಿ ಸಿಂಪಲ್. ಒಂದು ಸೀರೀಸ್ A1 A2 A3 A4 ತರ ಕೊಡುವಂಥದ್ದು. ಸೊ A2 ಅಂತ ಕರೀತಾರೆ. ಓಕೆನಾ? ಅದು ಒಂದು ಸೀರೀಸ್ ನಿಮ್ಗೆ ಕೊಟ್ಟಿದ್ದಾರೆ. ರೆಸ್ಪೆಕ್ಟಿವ್ ಸರ್ಕಲ್ಸ್ ಶುಡ್ ಆಲ್ಸೋ ಬಿ ಶೇಡೆಡ್ ಕಂಪ್ಲೀಟ್ಲಿ. ಅಂದ್ರೆ ನೀವೇನು ನೆನ್ನೆ ನಾನು ಹೇಳಿದ್ನಲ್ಲ, ಸುಮ್ನೆ ಒಂದು ಸರ್ಕಲ್ ಹಾಕಿದ್ರೆ ಹಿಂಗ ಆಗಲ್ಲ, ಅದನ್ನೇನ್ ಮಾಡಿ ನೀಟಾಗಿ ಬೇಕು. ಸೊ ಯು ಹ್ಯಾವ್ ಟು ಶೇಡ್ ದಟ್ ನೀಟ್ಲಿ. ಈ ತರ ನೀಟ್ ಆಗಿ ಶೇಡ್ ಮಾಡಬೇಕಾಗುತ್ತೆ, ಅದನ್ನ ಚೆನ್ನಾಗಿ ನೆನಪಿಟ್ಕೊಳ್ಳಿ. ಓಕೆನಾ? ದ ವರ್ಷನ್ ಕೋಡ್ ಅಂಡ್ ಸೀರಿಯಲ್ ನಂಬರ್ ಆಫ್ ದಿಸ್ ಕ್ವಶನ್ ಬುಕ್ಲೆಟ್ ಶುಡ್ ಬಿ ಎಂಟರ್ಡ್ ಆನ್ ದ ನಾಮಿನಲ್ ರೋಲ್ ವಿತ್ ಎನಿ ಮಿಸ್ಟೇಕ್ಸ್. ಸೊ ನಾಮಿನಲ್ ರೋಲ್ ಅಂತ ಅವ್ರು ಕೊಡ್ತಾರೆ, ಅದ್ರಲ್ಲಿ ನೀವು ಎಂಟ್ರಿ ಮಾಡಬೇಕು. ಕಂಪಲ್ಸರಿ ಸೈನ್ ಅಟ್ ದ ಬಾಟಮ್ ಪೋರ್ಷನ್ ಆಫ್ ದಿ OMR ಆನ್ಸರ್ ಶೀಟ್ ಇನ್ ದ ಸ್ಪೇಸ್ ಪ್ರೊವೈಡೆಡ್. ಸೊ ಅಲ್ಲೊಂದು ನೀವು ಸೈನ್ ಮಾಡ್ಬೇಕಾಗತ್ತೆ, ಒಂದು ಬಾಕ್ಸ್ ಪ್ರೊವೈಡ್ ಮಾಡ್ತಾರೆ, ಆ ಬಾಕ್ಸ್ ಅಲ್ಲಿ ನೀವೇನ್ ಮಾಡ್ಬೇಕು, ಸೈನ್ ಮಾಡ್ಬೇಕಾಗುತ್ತೆ. ಅದು ಕೂಡ ನೆನ್ಪಿಟ್ಕೊಳ್ಳಿ. ದ ಟೈಮಿಂಗ್ಸ್ ಅಂಡ್ ದ ಮಾರ್ಕ್ಸ್ ಪ್ರಿಂಟೆಡ್ ಆನ್ ದ OMR ಶೀಟ್ ಶುಡ್ ನಾಟ್ ಬಿ ದಟ್ ಡ್ಯಾಮೇಜ್ಡ್ ಆರ್ ಮ್ಯುಟಿಲೇಟೆಡ್ ಆರ್ ಸ್ಪಾಯ್ಲ್ಡ್. ಸೊ ನಿಮ್ಗೆ ಕೊಟ್ಟಿರುವಂತಹ ಯಾವುದೇ ಒಂದು ಟೈಮಿಂಗ್ ಆಗ್ಲಿ ಅಥವಾ ಮಾರ್ಕ್ಸ್ ಪ್ರಿಂಟೆಡ್ ಆಗ್ಲಿ ಅದ್ರ ಮೇಲೆ ಯಾವುದೇ ರೀತಿಯಾದಂತಹ ರಬ್ ಮಾಡಕ್ ಹೋಗಿ, ಎರೇಸ್ ಮಾಡಕ್ ಹೋಗಿ ಜಾಸ್ತಿ ರಬ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಸೊ ಇಲ್ಲಿ ಕೊಟ್ಟಿದ್ದಾರೆ ಕಂಡೀಷನ್, ದಿಸ್ ಕ್ವಶನ್ ಬುಕ್ಲೆಟ್ ಕಂಟೈನ್ಸ್ 100 ಟೈಮ್ಸ್ ಕ್ವಶನ್ಸ್, ಅಂದ್ರೆ 100 items. So questions, and each question will have one statement and for different options, responses, and out which you have to choose one correct answer. After third bell is running 2 PM, remove the paper seal on the right side of this question booklet and check that this booklet does not have any unprinted or torn or missing pages or items etc. ಅಂದ್ರೆ ನೀವು ಕ್ವಶನ್ ಪೇಪರ್ ಕೊಟ್ಟ ಮೇಲೆ ಓಪನ್ ಮಾಡಿದ್ಮೇಲೆ ಒಳಗಡೆ ನೀಟಾಗಿ ಚೆಕ್ ಮಾಡ್ಕೊಳ್ಳಿ, ಏನಾದ್ರೂ ನಿಮಗೆ ಪ್ರಿಂಟ್ ಆಗದಿರೋ ಚಾನ್ಸಸ್ ಇದೆಯಾ, ಖಾಲಿ ಶೀಟ್ಸ್ ಇದಾವ, ಅಥವಾ ಏನಾದ್ರೂ ಈ ತರ ಅಕಸ್ಮಾತ್ ಕ್ವಶನ್ ಪೇಪರ್ ಅರ್ಧೋಗಿದ್ಯಾ, ಈ ತರದ್ದು ಚೆಕ್ ಮಾಡ್ಕೊಂಡು ಇಮಿಡಿಯೇಟ್ ಆಗಿ ಹೇಳಿ, ಸರ್ ಈ ತರ ಈ ಶೀಟ್ ನನಗೆ ಪ್ರಿಂಟ್ ಆಗಿಲ್ಲ, ಅಥವಾ ಅವ್ರಿಗೆ ಇನ್ಫಾರ್ಮೇಶನ್ ಕೊಡ್ಬೇಕು. ಯಾವ್ದು ಆ ತರ ಬರಲ್ಲ, ಬಂದ್ರೆ ಅವ್ರು ಕೊಟ್ಟಾಗ ಅವ್ರು ಅದನ್ನ ಮೇಲೆ ಚೇಂಜ್ ಮಾಡ್ಕೊಡ್ತಾರೆ. ಕಂಪ್ಲೀಟ್ಲಿ ಡಾರ್ಕನ್ ಆರ್ ಶೇಡ್ ದ ರಿಲೆವೆಂಟ್ ಸರ್ಕಲ್ ವಿತ್ ಬ್ಲೂ ಆರ್ ಬ್ಲಾಕ್ ಇಂಕ್ ಬಾಲ್ ಪೆನ್. ಸೊ ಜೆಲ್ ಪೆನ್ ಯೂಸ್ ಮಾಡಂಗಿಲ್ಲ, ಬ್ಲಾಕ್ ಇಂಕ್ ಬಾಲ್ ಪೆನ್ ಯೂಸ್ ಮಾಡ್ಬೇಕು. ಕ್ವಶನ್ ನಂಬರ್ ಆನ್ ದ OMR ಶೀಟ್. ಓಕೆ, ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ ಯಾವ ತರ ಅಂತೇಳಿ. ಕರೆಕ್ಟ್ ಆಗಿರುವಂತಹ ಮೆಥಡ್ ಯಾವುದು, ಇದು ನಾನು ಹೇಳಿದ್ನಲ್ಲ, ಫಸ್ಟ್ ಔಟರ್ ಸರ್ಕಲ್ ಹಾಕೊಂಡ್ಬಿಟ್ಟು ಒಳಗಡೆ ಶೇಡ್ ಮಾಡೋದು. ನೀವು ಈ ತರ ಇಂಟು ಮಾರ್ಕ್ ಮಾಡಿದ್ರೆ ಕನ್ಸಿಡರ್ ಮಾಡಲ್ಲ, ಅದ್ರ ಮೇಲೆ ಟಿಕ್ ಮಾರ್ಕ್ ಮಾಡಿದ್ರೆ ಕನ್ಸಿಡರ್ ಮಾಡಲ್ಲ, ಎರಡೆರಡು ಆನ್ಸರ್ ಮಾಡಿದ್ರೆ ಕನ್ಸಿಡರ್ ಮಾಡೋದಿಲ್ಲ. ಸರ್ಕಲ್ ತುಂಬಾ ದೊಡ್ಡದಿದ್ದು ಒಳಗಡೆ ಚಿಕ್ಕದಾಗಿ ಸ್ಟಾರ್ ಹಾಕಿದ್ರೆ ಕನ್ಸಿಡರ್ ಮಾಡಲ್ಲ, ಒಳಗಡೆ ಸರ್ಕಲ್ ಒಳಗಡೆ ಸಿಂಪಲ್ ಆಗಿ ರೌಂಡ್ ಅಪ್ ಮಾಡಿದ್ರು ಕೂಡ ನಿಮ್ಗೆ ಕನ್ಸಿಡರ್ ಮಾಡಲ್ಲ. ಓಕೆನಾ? ಸೊ ಇದು ನೀವು ನೆನ್ಪಿಟ್ಕೊಬೇಕು ಯಾವ್ಯಾವ ತರ ಮಾಡಬಾರ್ದು ಅಂತೇಳಿ. ಪ್ಲೀಸ್ ನೋಟ್ ದಟ್ ಈವನ್ ಎ ಮಿನಿಟ್ unintended ink dot
dot on the OMR answer sheet will also be recognized and recorded by the scanner. ನಾನು ಹೇಳಿದೆ ನಿಮಗೆ, ಸ್ಕ್ಯಾನರ್ ಅಲ್ಲಿ ನಾವು ಇದನ್ನ ಆನ್ಸರ್ ಚೆಕ್ ಮಾಡೋದ್ರಿಂದ ಅವ್ರು ಯಾವುದೇ ಒಂದು ಅನ್ವಾಂಟೆಡ್, ನೀವು ಇಂಟೆಂಡ್ ಆಗಿ ಯಾವ್ದೋ ಮಾಡಲ್ಲ, ಸುಮ್ನೆ ಏನ್ ಮಾಡಿರ್ತಾರ ಎಲ್ಲೋ OMR ಶೀಟ್ ಅಲ್ಲಿ ಸುಮ್ನೆ ಒಂದ್ ಚಿಕ್ಕ ಇಟ್ಟರು ಕೂಡ ಅದು ಕೂಡ ನಿಮ್ಗೆ ಸ್ಕ್ಯಾನರ್ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಇಂಟೆಂಡ್ ಆಗಿ ಮಾಡ್ದಲ್ದಿರ ಅನ್ಇಂಟೆಂಡೆಡ್ ಅಂದ್ರೆ OMR ಶೀಟ್ ಮೇಲೆ ಸುಮ್ನೆ ಪೆನ್ ಇಟ್ಕೊಂಡು ಗೀಚೋದ್ ಮಾಡಿದ್ರೆ ink dot on the OMR answer sheet will also be recognized and recorded by the scanner. Therefore, avoid marking of any kind on the OMR answer sheet. ಒಂದೇ ಆನ್ಸರ್ಗೆ ಎರಡೆರಡನ್ನ ನೀವು ಟಿಕ್ ಮಾಡೋದನ್ನ ನೀವು ಅವಾಯ್ಡ್ ಮಾಡಿ. Use the space provided on each page of the question booklet for rough work. Do not use the OMR answer sheet for the same. After the last bell issued, that is 5 p.m., stop answering on the OMR answer sheet. Hand over the OMR answer sheet to the room invigilator as it is. So ಅವಾಗ 5 o'clock ವರ್ಗು ನೀವು ಕುತ್ಕೊಬೇಕಾಗತ್ತೆ. 5 o'clock ಗೆ ಅವ್ರನ್ನ ಹ್ಯಾಂಡ್ ಓವರ್ ಮಾಡಿ. ನಾನು ಅದೇ ಹೇಳಿದೆ, ಅದಕ್ಕೆ ಮುಂಚೆ ನೀವು ಬರ್ತೀರಾ ಅಂದ್ರೆ ಬಿಡಕ್ ಹೋಗಲ್ಲ. ಆಫ್ಟರ್ ಸಪರೇಟಿಂಗ್ ದ ಟಾಪ್ ಶೀಟ್ಸ್ ಆಫೀಸ್ ಕಾಪಿ, ದ ಇನ್ವಿಜಿಲೇಟರ್ ವಿಲ್ ರಿಟರ್ನ್ ದ ಬಾಟಮ್ ಶೀಟ್ ರೆಪ್ಲಿಕಾ ಕ್ಯಾಂಡಿಡೇಟ್ಸ್ ಕಾಪಿ ಟು ದ ಯು ಟು ಕ್ಯಾರಿ ಹೋಮ್ ಫಾರ್ ಸೆಲ್ಫ್ ಎವ್ಯಾಲ್ಯೂಯೇಷನ್. ಸೊ ಇದನ್ನ ನೆನ್ಪಿಟ್ಕೊಳ್ಳಿ, 5 ಗಂಟೆಗೆ ಕೊಟ್ಟಾಗ ನಿಮಗೆ ಅದು ಕೆಳಗಡೆಗೆ ಒಂದು ರೆಪ್ಲಿಕಾ ಅಂದ್ರೆ ಒಂದು OMR ಶೀಟ್ ಕಡೆ ಇನ್ನೊಂದು ಶೀಟ್ ಇರುತ್ತೆ. ಆ ಶೀಟ್ ಅಲ್ಲಿ ನೀವು ಏನ್ ಮೇಲೆಗಡೆ ಎಲ್ಲ ಪ್ರೆಸ್ ಮಾಡಿರುತ್ತೆ ಅದು ಕೆಳಗಡೆ ಪ್ರಿಂಟ್ ಆಗಿರುತ್ತೆ. ಓಕೆನಾ? ಆ ತರ ಕೊಟ್ಟಿರ್ತಾರೆ ನಿಮ್ಗೆ, ಅದು ನೀವು ಎತ್ಕೊಂಡ್ಬಂದ್ರೆ ನೀವು ಮತ್ತೆ ಅವರು ಕೀ ಆನ್ಸರ್ಸ್ ಬಿಟ್ಟಾಗ ನೀವು ವೆರಿಫೈ ಮಾಡ್ಕೊಬಹುದು. ಓಕೆನಾ? ಸೊ ಅದು ಮರೆಯಕ್ ಹೋಗ್ಬೇಡಿ. ನೋಡಿ, ಈಗ ನಾವು ನೋಡ್ತಾ ಇದೀರಿ ಎಲೆಕ್ಟ್ರಿಕಲ್ ಸಬ್ಜೆಕ್ಟ್ ಅಲ್ಲಿ ಯಾವ ತರ ಕ್ವಶನ್ಸ್ ಬರ್ತವೆ ನಾವು ಮುಂಚೆನೆ ನೋಡಿದ್ರಿ ಕೂಡ. ಯೂನಿಟ್ ಫಾರ್ ಎಲೆಕ್ಟ್ರಿಕಲ್ ಪವರ್, ನಾನು ಅದನ್ನೇ ಮೆನ್ಷನ್ ಮಾಡ್ತಾನೆ ಇರ್ತೀನಿ. ನೋಡ್ರಪ್ಪ, ಆದಷ್ಟು ಏನ್ ಮಾಡಿ ಅಂತಂದ್ರೆ ನಿಮ್ಗೆ SI ಯೂನಿಟ್ಸ್ ಮೇಲೆನೆ ಕ್ವಶನ್ ಬರ್ತವೆ ಅಂತ ಹೇಳಿದ್ದೆ. ಸೊ ಇಲ್ಲೂ ಕೂಡ ಇದೆ, ಯೂನಿಟ್ ಫಾರ್ ಎಲೆಕ್ಟ್ರಿಕಲ್ ಪವರ್ ಎಷ್ಟು ವ್ಯಾಟ್, ಇದು ನೆನ್ಪಿಟ್ಕೊಳ್ಳಿ. ಸೊ ಯೂನಿಟ್ ಫಾರ್ ಎಲೆಕ್ಟ್ರಿಕಲ್ ಪವರ್ ಏನಿದೆ, ಇಟ್ ಈಸ್ ವ್ಯಾಟ್. ರಿಮೆಂಬರ್ ದಿಸ್ ಒನ್, ಯೂನಿಟ್ ಫಾರ್ ಎಲೆಕ್ಟ್ರಿಕಲ್ ಪವರ್. ಆಮೇಲೆ ನಿಮ್ಗೆ ಗೊತ್ತೇ ಇದೆ ಏನಪ್ಪಾ ಅಂತಂದ್ರೆ, ನಾವು GI ಪೈಪ್ ನ ಯೂಸ್ ಮಾಡೋಂಥದ್ದು ಅರ್ಥಿಂಗ್ಗೆ. ಸೊ ಅರ್ಥಿಂಗ್ ಯೂಸ್ ಮಾಡ್ಬೇಕಾದ್ರೆ ಹೇಳಿದೆ ನಾನು, GI ಪೈಪ್ ಫಾರ್ ಅರ್ಥಿಂಗ್ ಯಾವ ತರದಿದೆ ಅಂತೇಳಿ. ಕರೆಕ್ಟಾ? ಸೊ ಎಷ್ಟು ಬರುತ್ತಪ್ಪ ಆನ್ಸರ್ ಹೇಳಿ ನೋಡೋಣ. 38 mm. ಸೊ ಇಟ್ ಇಸ್ ಇಲ್ಲಿರುವಂತದ್ದು ನಾವು ಯಾವಾಗ್ಲೂ ಅಬ್ಸರ್ವ್ ಮಾಡ್ತೀರಿ, ಇದರಲ್ಲಿ 38 mm. ಜಸ್ಟ್ ಇದನ್ನ ನೋಡಿ ಆನ್ಸರ್ ಮಾಡಕ್ ಹೋಗ್ಬೇಡಿ, ನಿಮ್ಗೆ ಗೊತ್ತಿರೋದನ್ನ ಹೇಳಿ, ಇಲ್ಲಿರೋದನ್ನ ಆನ್ಸರ್ ಮಾಡಕ್ ಹೋಗ್ಬೇಡಿ. ಕೆಲವು ಟೈಮ್ ರಾಂಗ್ ಕೂಡ ಇರ್ತವೆ. ಸೊ ರಿಮೆಂಬರ್ ದಟ್ ಒನ್, 32 mm. If a resistor of 100 ohms connected in a series with the parallel combination of 200 ohms resistor, then the effective resistance is. ಸೊ ಇದು ಕೂಡ ನಿಮ್ಗೆ ತುಂಬಾ ಇಂಪಾರ್ಟೆಂಟ್. ಯಾವ ತರ ನಿಮ್ಗೆ ಸೀರೀಸ್ ಮತ್ತೆ ಪ್ಯಾರಲಲ್ ಕನೆಕ್ಟ್ ಮಾಡಿದಾಗ ಪ್ರಾಬ್ಲಮ್ ಕೊಡ್ತಾರೆ ಇದನ್ನ ಕೂಡ ನಾನು ಹೇಳಿದೆ, ನೆನ್ಪಿಟ್ಕೊಳ್ಳಿ. ಸೀರೀಸ್ ಮತ್ತೆ ರೆಸಿಸ್ಟೆನ್ಸ್ ಫಸ್ಟ್ ಆಫ್ ಆಲ್ ನಿಮ್ಗೆ ಚೆನ್ನಾಗಿ ಗೊತ್ತಿದೆ, ಯಾವುದು ಸೀರೀಸ್ ಮತ್ತೆ ಪ್ಯಾರಲಲ್ ಕನೆಕ್ಷನ್. ನಾನು ತೋರಿಸ್ತೀನಿ ಈಗ ಯಾವ ತರ ಮಾಡೋದು ಅಂತೇಳಿ. ನೋಡಿ, ಇದು ಸೀರೀಸ್ ಮತ್ತೆ ಪ್ಯಾರಲಲ್ ರೆಸಿಸ್ಟರ್ದು. ಸೊ ಸೀರೀಸ್ ಕನೆಕ್ಷನ್ ಇದ್ದಾಗ ದಟ್ ಈಸ್ ಕಾಲ್ಡ್ RS. RS is equal to R1 plus R2 plus R3. ಓಕೆನಾ? ಅದೇ RP is equal to, ಆಕ್ಚುಲಿ 1 RP ಅಂದ್ರೆ 1/RP ಆಗುತ್ತೆ. ದಟ್ ಈಸ್ 1/RP is equal to 1/R1 plus 1 divided by R2 plus 1 divided by R3. ಇದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಯಾವ ತರ ಫಾರ್ಮುಲಾ ಇದು ಅಂತ ಹೇಳಿ. ಇಲ್ಲಿ ಹೇಳ್ತಾ ಇರುವಂತದ್ದು ಯಾವ ತರ ಕನೆಕ್ಟ್ ಆಗಿದೆ. ಸೊ ಇಲ್ಲಿರುವಂತದ್ರಲ್ಲಿ ಏನಿದೆ, a resistor of 100 ohms is connected in series, 2 resistors of 200 ohms are connected in parallel. So you have to remember that one. Combination of 200 ohms of 2 resistors ಕನೆಕ್ಟ್ ಆಗಿದೆ ಪ್ಯಾರಲಲ್ ಆಗಿ. ಇಲ್ಲಿ 100 ohms ಏನಾಗಿದೆ, ಸೀರೀಸ್ ಅಲ್ಲಿ ಕನೆಕ್ಟ್ ಆಗಿದೆ. ಯಾವ ತರ ಬರ್ಕೊಬಹುದು ಈ ಫಿಗರ್ ನ? ಸೊ ಇದನ್ನ ನಾವು ಬರ್ಕೊಬಹುದು. ಫಸ್ಟ್ ಇಲ್ಲಿರುವಂತದ್ದು 100 ohms, ಇದರಲ್ಲಿ 2 ಕನೆಕ್ಟ್ ಆಗ್ತಾ ಇದೆ. ಯಾವುದು ಪ್ಯಾರಲಲ್ ಕನೆಕ್ಟ್ ಆಗ್ತಾ ಇರುವಂತದ್ದು. ಇದನ್ನ ಒಂದು ಸರ್ಕ್ಯೂಟ್ ಅಂತ ತಗೊಳ್ಳೋಣ. ಸೊ ಇವಾಗ ಇದೊಂದು ರೆಸಿಸ್ಟರ್ ಆಯ್ತು R1, ಇದು R2, ಇದು R3 ಅಂತ ತಗೊಳ್ಳೋಣ. ಇದು 200 ohms, ಇದು ಬಂದು 100 ohms. ಫಸ್ಟ್ ಆಫ್ ಆಲ್ ಇದನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕು. ಯಾವ ತರ ಕ್ಯಾಲ್ಕುಲೇಟ್ ಮಾಡ್ತೀರಾ? ಇವೆರಡು 200 ಕನೆಕ್ಟ್ ಆಗಿರೋದ್ರಿಂದ, ಸೊ 1 divided by RP, effective resistance of parallel connection, 1/200
ಪ್ಲಸ್ 1 ಡಿವೈಡೆಡ್ ಬೈ 200. ಓಕೆನಾ? ಸೊ ಹಾಗಾದ್ರೆ ಇದನ್ನ ಯಾವ ತರ ಮಾಡ್ಕೋತೀರಾ? LCM ಸೇಮ್ 200 ಮೇಲೆ ನ್ಯೂಮರೇಟರ್ 1 ಪ್ಲಸ್ 1 ಆಗುತ್ತೆ. ದಟ್ ಮೀನ್ಸ್ ವಾಟ್ ಯು ಆರ್ ಗೆಟಿಂಗ್ 2 ಡಿವೈಡೆಡ್ ಬೈ 200. 2 1s are 200. That is what you got. Oh, that is okay. I will write here. 1 divided by RP is equal to 1 divided by 100. So cross multiply ಮಾಡಿದ್ರೆ RP is equal to 100. ಕರೆಕ್ಟಾ? ಸೊ ಇದು ನಮ್ಗಿರುವಂತದ್ದು ಏನು? ವಿ ಹಾವ್ ಕ್ಯಾಲ್ಕುಲೇಟೆಡ್ ದಟ್ ಇದು ಪ್ಯಾರಲಲ್ ಕನೆಕ್ಷನ್ ಇರುವಂತಹ 2 ರೆಸಿಸ್ಟರ್ಸ್ ನಾನು ಕನೆಕ್ಟ್ ಮಾಡಿದಾಗ ಬಂದಿರುವಂತಹ ಎಫೆಕ್ಟಿವ್ ಯಾವ್ದ್ರಲ್ಲಿ ಬರೀ ಇದು ಮಾತ್ರ ನಾನು ಕ್ಯಾಲ್ಕುಲೇಟ್ ಮಾಡಿದ್ದೀನಿ. ಬಟ್ ಇವಾಗ ಇದೆಲ್ಲ ಸೇರ್ಕೊಂಡು ಎಷ್ಟಾಯ್ತು? ಇದು 100 ಆಯ್ತು. ಕರೆಕ್ಟಾ? ಇವಾಗ ಇದು 100 ಓಮ್ಸ್ ಇದೆ. ಹಾಗಾದ್ರೆ ಫೈನಲಿ ಸೀರೀಸ್ ಕನೆಕ್ಟ್ ಮಾಡಿದಾಗ ನೋಡಿದಾಗ 100 ಪ್ಲಸ್ 100 ಎಷ್ಟಾಯ್ತು? ಈಗ 200 ಓಮ್ಸ್. ಓಕೆನಾ? ಗೊತ್ತಾಯ್ತಾ ಯಾವ ತರ ನಾವು 200 ಓಮ್ಸ್ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ಅಂತ? ನೀವು ಬೇಕಾದ್ರೆ ಬುಕ್ ಅಲ್ಲಿ ಬರ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ ಯಾವ ತರ ಅನ್ನೋದನ್ನ. ಸೊ ದಿಸ್ ಇಸ್ ವಾಟ್ ವಿ ಗಾಟ್. ಎರಡು ಫಾರ್ಮುಲಾ ಚೆಕ್ ಮಾಡ್ಕೊಳ್ಳಿ ಫಸ್ಟ್ ಆಫ್ ಆಲ್ ಯಾವ ತರ ಇರುತ್ತೆ ಸೀರೀಸ್ ಮತ್ತೆ ಪ್ಯಾರಲಲ್ ಕನೆಕ್ಟ್ ಮಾಡುವಂತದ್ದು. ರೈಟ್ ಬರ್ಕೊಳ್ಳಿ ಇದನ್ನೊಂದ್ಸತಿ, ಐಡಿಯಾ ಬರುತ್ತೆ ನಿಮ್ಗುನು. ಸೊ ಪ್ಯಾರಲಲ್ ಸೀರೀಸ್ ಕೊಟ್ಟಾಗ ಯಾವ ತರ ಮಾಡ್ಬೇಕು ಪ್ರಾಬ್ಲಮ್ ನಾನು ಅವಾಗ ನಿಮ್ಗೆ ಹೇಳಿದ್ದೆ. ನಾನು ಅದನ್ನ ಹೇಳ್ತೀನಿ, ಹತ್ತತ್ರ ಬಂದಾಗ ಹೇಳ್ತೀನಿ ಎಕ್ಸಾಮ್ ಅಂತ ಹೇಳಿದೆ. ಸೊ ಅದಕ್ಕೆ ಅದನ್ನ ನೀವು ಶೇರ್ ಮಾಡ್ತಾ ಇದೀನಿ. ಅರ್ಥ ಆಗಿಲ್ಲ ಅಂತಂದ್ರೆ ಆಗಿಲ್ಲ ಅಂತ ಹೇಳಿ ಇನ್ನೊಂದ್ಸತಿ ಹೇಳ್ತೀನಿ. ಯಾಕಂದ್ರೆ ಒಂದಂತೂ ಪ್ರಾಬ್ಲಮ್ ಇದ್ದೇ ಇರುತ್ತೆ ಇದ್ರ ಮೇಲೆ. ಸರ್ ಎಕ್ಸ್ಪ್ಲೈನ್ ಮಾಡಿ ಸರ್. ಹಾ ನೋಡಿಯಪ್ಪ, ಇಲ್ಲಿ ನೆನ್ಪಿಟ್ಕೊಳ್ಳಿ. ಫಸ್ಟ್ ಆಫ್ ಆಲ್ ಇಲ್ಲಿ ಕ್ವಶನ್ ಕೊಟ್ಟಿರುವಂತದ್ದು ಕ್ವಶನ್ ನೀಟಾಗಿ ಓದ್ಕೋಬೇಕು. A resistor of 100 ohms is connected in series ಕನೆಕ್ಟ್ ಮಾಡಿದ್ದಾರೆ ವಿತ್ ದ ಪ್ಯಾರಲಲ್ ಕಾಂಬಿನೇಷನ್ ಆಫ್ 200 ohms. ಅಂದ್ರೆ ಎರಡಿದೆ ಅಂತೆ. ಸೊ ಇಲ್ಲಿಂದ ಒಂದು ಕನೆಕ್ಟ್ ಆಗಿ ಈ ಕಡೆ ನಿಮಗೆ 2 ರೆಸಿಸ್ಟರ್ ಬರ್ತಾ ಇರುವಂತದ್ದು. ಇದು ಒಂದು ಸರ್ಕ್ಯೂಟ್ ಅಂತ ಅನ್ಕೊಳ್ಳೋಣ. FW ಬರುವಂತದ್ದು. ಇದಿರೋದು ಎಷ್ಟು ಕೊಟ್ಟಿದ್ದಾರೆ? 100 ohms. ಸೊ ಏನ್ ಓಮ್ಸ್ ಅಂದ್ರೆ ಇಟ್ ಇಸ್ ದ SI ಯೂನಿಟ್ ಫಾರ್ ರೆಸಿಸ್ಟರ್. ಇದು ಬಂದು ಮತ್ತೆ 200, ಇದು ಬಂದು ಮತ್ತೆ 200. ಓಕೆನಾ? ಇವೆರಡು ಇರೋದು ಯಾವ್ದ್ರಲ್ಲಿ? ಪ್ಯಾರಲಲ್ ಕನೆಕ್ಷನ್ ಇದಾವೆ. ಅರ್ಥ ಆಗ್ತಿದ್ಯಾ? ಇವೆರಡು ಏನಿದೆ? ಪ್ಯಾರಲಲ್ ಕನೆಕ್ಷನ್ ಇದೆ. ಈ ಪ್ಯಾರಲಲ್ ಕನೆಕ್ಷನ್ ಇರೋದನ್ನ ಫಸ್ಟ್ ಇದರ ಎಫೆಕ್ಟಿವ್ ನ ಕಂಡುಹಿಡಿಬೇಕು ನಾವೀಗ. ಫಾರ್ ಎಕ್ಸಾಂಪಲ್ ಈ ಪ್ಯಾರಲ್ ಇರೋದನ್ನ ಇದನ್ನ ಫಸ್ಟ್ ಇದನ್ನ R1 R2 ಅಂತ ಮಾಡ್ಕೊಂಡು ಇದನ್ನ ಕಂಡುಹಿಡಿತೀನಿ ಎಫೆಕ್ಟಿವ್ ರೆಸಿಸ್ಟೆನ್ಸ್ ನ. ಯಾವ ತರ ಅಂದ್ರೆ effective resistance for parallel connection 1 by RP is equal to 1 by R1 plus 1 divided by R2. ಹಾಗಾದ್ರೆ 1 divided by 200 plus 1 divided by 200, that is 1 divided by RP. ಹಾಗಾದ್ರೆ ಏನಾಯ್ತು? 1 divided by RP is equal to LCM ತಗೊಂಡ್ಬೇಕು. ಡಿನಾಮಿನೇಟರ್ ಸೇಮ್ ಇದ್ದಾಗ LCM ಬೇಕಾಗಿಲ್ಲ, 200 ಹಂಗೆ ಬರುತ್ತೆ. ನ್ಯೂಮರೇಟರ್ ಆಡ್ ಮಾಡ್ತೀರಿ ಏನಂತ? 1 plus 1 ಅಂತೇಳಿ, ದಟ್ ವಿಲ್ ಬಿಕಮ್ 2. ಇದನ್ನ ಸಿಂಪ್ಲಿಫೈ ಮಾಡ್ತೀನಿ. 2 1s ಅಂದ್ರೆ ಇಲ್ಲಿ 100 ಬಂತು. ಕರೆಕ್ಟಾ? ಈಗ ಇದೇನಾಯ್ತು ನನಗೆ ಬರ್ತಾ ಇರುವಂತದ್ದು ವಿಚ್ ಇಂಪ್ಲೈಸ್ ದಟ್ 1 divided by RP is equal to 1 divided by 100. ಸೊ ಇದು ಎಫೆಕ್ಟಿವ್ ನನಗೆ ಏನ್ ಬಂತು? ದಟ್ ಈಸ್ RP 1 by RP is equal to 1 by 100. ಅಂದ್ರೆ ನನಗೆ ಫಸ್ಟ್ ಆಫ್ ಆಲ್ ಇದು RP ಮಾತ್ರ ಬೇಕಾಗಿರೋದು. RP ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಇದು 100 ಆಗುತ್ತೆ. ಓಕೆನಾ? ಸೊ ಇದು 100 ಆಯ್ತು ಅಂದ್ರೆ ಇಷ್ಟು ಸೇರಿ ಒಂದು ರೆಸಿಸ್ಟೆನ್ಸ್ ತಗೋಣ. ಫಾರ್ ಎಕ್ಸಾಂಪಲ್ ಇವಾಗ ಪ್ಯಾರಲಲ್ ಕನೆಕ್ಷನ್ ತೆಗೆದ್ಬಿಡ್ತೀನಿ. ಪ್ಯಾರಲಲ್ ಕನೆಕ್ಷನ್ ತೆಗೆದ್ಬಿಟ್ಟು ಇದು ಎಫೆಕ್ಟಿವ್ ಕ್ಯಾಲ್ಕುಲೇಟ್ ಮಾಡಿದೀನಿ. ಈ ಎಫೆಕ್ಟಿವ್ ಕ್ಯಾಲ್ಕುಲೇಟ್ ಮಾಡೋದೇನಾಯ್ತು? ಅದು ಕೂಡ ನನಗೆ 100 ಅಂತ ಬಂತು. ಇವಾಗ ಇವೆರಡು ಏನಾಯ್ತು? ದೀಸ್ ಟು ಆರ್ ಕನೆಕ್ಟೆಡ್ ಇನ್ ಸೀರೀಸ್. ಇವೆರಡು ಸೀರೀಸ್ ಅಲ್ಲಿ ಕನೆಕ್ಟ್ ಆಗಿರೋದ್ರಿಂದ ಈಗ ಇದು ಮತ್ತೆ ಇದನ್ನ 1 2 ಅಂತ ಕನೆಕ್ಟ್ ಮಾಡಿದ್ರೆ ನಮ್ಗೆ ಸೀರೀಸ್ಗೆ ಫಾರ್ಮುಲಾ ಬಂದು ಸೀರೀಸ್ ಇಸ್ ಈಕ್ವಲ್ ಟು 100 ಪ್ಲಸ್ 100.
ವಿಚ್ ಇಂಪ್ಲೈಸ್ ದಟ್ ದೇ ಆರ್ ಕನೆಕ್ಟೆಡ್ ಇನ್ ಸೀರೀಸ್. ಅವಾಗ ಏನಾಯ್ತು 200 ಆಯ್ತು. ದಿಸ್ ಇಸ್ 200 ohms. ಗೊತ್ತಾಯ್ತಾ? ಅರ್ಥ ಆಯ್ತಾ? ಸರ್ ಅರ್ಥ ಆಯ್ತು ಸರ್. ಅರ್ಥ ಆಗಿದ್ಯಾ? ಇದ್ರಲ್ಲಿ ಕೂಡ ಅವ್ರು ಕೊಟ್ಟಿರ್ತಾರೆ ನಿಮಗೆ. ಸೊ ನೋಡಿ, ಒಂದೊಂದು ಕೋಡ್ ಅಲ್ಲಿ ಒಂದೊಂದು ಸಬ್ಜೆಕ್ಟ್ ಫಸ್ಟ್ ಕೊಟ್ಟಿದ್ದಾರೆ. ಒಂದರಲ್ಲಿ ಫಸ್ಟ್ ಮ್ಯಾಥ್ಸ್ ಕೊಟ್ಟಿದ್ದಾರೆ. ಯಾಕಂದ್ರೆ ಇದು ಬಂದ್ಬಿಟ್ಟು ಕೋಡ್ ನಿಮಗೆ ಐ ಥಿಂಕ್ A3. ಸೊ A3 ಬೇರೆ, A2 ಬೇರೆ. ನಿಮ್ಗೆ ಒಂದೊಂದ್ರಲ್ಲಿ ಫಸ್ಟ್ ಅಲ್ಲಿ F3 ಕೊಟ್ಟಿದ್ದಾರೆ, ಒಂದ್ರಲ್ಲಿ ಫಸ್ಟ್ ಮ್ಯಾಥ್ಸ್ ಕೊಟ್ಟಿದ್ದಾರೆ. ಸೊ ಇಟ್ ಡಿಪೆಂಡ್ಸ್ ಆನ್ ಇದ್ರ ಮೇಲೆ ಚೇಂಜಸ್ ಆಗುತ್ತೆ. ಸೊ ನಿಮಗೆ ಕೋಡ್ ಕೊಟ್ಟಿರ್ತಾರೆ. ಕೋಡ್ ಗೊತ್ತಿತ್ತ ಮೊದ್ಲೇ ನಿಮ್ಗೆ, ಇಲ್ಲ ನಿನ್ನೆನೆ ಗೊತ್ತಾಗಿದ್ದು? ಸರ್ ಫಸ್ಟ್ ಹೇಳ್ತಾ ಇದ್ದಿತ್ತು ನೀವೇ. ಕ್ವಶನ್ ಪೇಪರ್ ಅಲ್ಲಿ ನಿಮ್ಗೆ ಕೋಡ್ಸ್ ಕೊಟ್ಟಿರ್ತಾರೆ, ಬೇರೆ ಬೇರೆ ಇರುತ್ತೆ. ಅಕ್ಕಪಕ್ಕ ನೋಡ್ಕೊಂಡು ನೀವು ಮಾಡ್ತೀರಾ ಅಂತಂದ್ರೆ ಮಿಸ್ಟೇಕ್ ಆಗೋ ಚಾನ್ಸ್. ಬಟ್ ಇವಾಗ ಇದನ್ನ ಮಾಡಿ ನೀವು ಸಿ ದ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಆಫ್ ಸರ್ಕ್ಯೂಟ್ ಇಲ್ಲಿ ಫಿಗರ್ ಕೊಟ್ಬಿಟ್ಟಿದ್ದಾರೆ ಡೈರೆಕ್ಟ್ ಆಗಿ. ಎರಡನ್ನ ಪ್ಯಾರಲಲ್, ಅದಕ್ಕೊಂದು ಸೀರೀಸ್ ಕನೆಕ್ಷನ್ ಮಾಡ್ತೀರಾ? ಟ್ರೈ ಮಾಡಿ. ಇದು ಆನ್ಸರ್ ಕೊಟ್ಟಿರೋದು ನೋಡ್ಬೇಡಿ, ನೀವು ಸಾಲ್ವ್ ಮಾಡಕ್ ಟ್ರೈ ಮಾಡಿ. ನಾಳೆ ಯಾಕಂದ್ರೆ ಆನ್ಸರ್ ಟಿಕ್ ಆಗಿರಲ್ಲ ಅಲ್ಲಿ. ಮಾಡ್ತಾ ಇದ್ದೀರಾ? ರಿಪ್ಲೈ ಮಾಡ್ರಪ್ಪ. ಮಾಡ್ತಾ ಮಾಡ್ತಿದ್ದೀವಿ ಸರ್. ಹಾ ಮಾಡಿ ಮಾಡಿ. ಸರ್. ಹಾ ಮಾಡಿ ಮಾಡಿ. ಸರ್ 7.5 ohms. 7.5 ಬರ್ತಿದೇನಾ? 2.5 ಅವ್ರು ಕೊಟ್ಟಿರೋ 2.5. ಆನ್ಸರ್ ರಾಂಗ್ ಇದೆಯಾ? 2/5 ಅಲ್ಲೇನಪ್ಪಾ? ಇದು ಬಂದು ನಿಮ್ಗೆ 1/RP ಬರುತ್ತೆ. RP ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ 5/2 ಬರ್ತಾ ಇದೆ. ಸೊ 2 1s 2.5 ಆಯ್ತು. ಇಲ್ಲ ಕಣೋ, ಆನ್ಸರ್ 5 ohms ಕರೆಕ್ಟ್ ಆಗಿದೆಯಲ್ಲ? ಎಲ್ಲಿ ಮಿಸ್ ಮಾಡ್ತಾ ಇದೀರಾ? ನೋಡಿ, ಇದೊಂದಾಯ್ತು. ಇದು ಅಲ್ವಾ ಕೊಟ್ಟಿರೋದು? ಸುಮ್ನೆ ಫಿಗರ್ ಅಷ್ಟೇ. ಇದು 5 ohms ಆಯ್ತಾ? ಇದು 5 ohms ಆಯ್ತಾ? ಇವೆರಡು ಕನೆಕ್ಷನ್ 1/5 ಪ್ಲಸ್ 1/5. ಇದಿರೋದು ಹೆಂಗೆ? 1/RP. ಇದನ್ನ ಏನನ್ನ ಸುಮ್ನೆ RP ಅಂತ ಬರ್ಕೊಂಡ್ಬಿಟ್ರೆ ಇದು 1/RP ನೇ ಬರ್ಕೊಬೇಕು. 1/RP ಇಸ್ ಈಕ್ವಲ್ ಟು LCM ಸೇಮ್ 5 1 + 1 2. ಓಕೆನಾ? ಇದು ನನಗೆ ಅವಾಗ್ಲೇ ಆದ್ರೆ ಡೈರೆಕ್ಟ್ ಕ್ಯಾನ್ಸಲ್ ಆಯ್ತು. ಇಲ್ಲಿ ಕ್ಯಾನ್ಸಲ್ ಆಗಲ್ಲ. ಬೇಕಾದ್ರೆ ನೀವು ಇದನ್ನ ಫಸ್ಟ್ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಬಿಡಿ. ಮಾಡ್ಕೊಂಡಾಗ ಏನಾಗುತ್ತೆ, RP ಈ ಕಡೆ ಹೋದ್ರೆ ಈ 5 ಈ ಕಡೆ ಬರ್ತೈತೆ, ಇದು 2 ಕಡೆ ಬರ್ತೈತೆ. ಇದು RP. ಓಕೆನಾ? ಇನ್ನು ಸೀರೀಸ್ ಅಲ್ಲಿ ಕೊಟ್ಟಿರೋದು ಎಷ್ಟು? ಅವರು 5 ಕೊಟ್ಟಿದ್ದಾರೆ. ಇವಾಗ ಇದೊಂದು ಸೀರೀಸ್, ಇದೊಂದು ಅಂತಂದ್ರೆ ಆಡ್ ಮಾಡಿ 5/2 + 5 ಅಂತ ತಗೊಳ್ಳಿ. ಕರೆಕ್ಟಾ? ಇದು ಕೊಟ್ಟಿರೋದು ಎಷ್ಟು ಅವರು? 2.5. ಸಾರಿ, ದಿಸ್ ಇಸ್ ದೇ ಹ್ಯಾವ್ ಗಿವನ್ 2.5. ಸೊ 2.5 ಆಗಿರೋದ್ರಿಂದ ಇಲ್ಲಿ ಆಲ್ರೆಡಿ ನಾವು ಕ್ಯಾಲ್ಕುಲೇಟ್ ಮಾಡಿರೋ ವ್ಯಾಲ್ಯೂ ಇದು 5 ಅಲ್ಲ, 2.5 ಕೊಟ್ಟಿರೋದು. ಸೊ ಇದು 2.5. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 2.5.
ಈಗ 2.5 ಪ್ಲಸ್ 2.5 ಎಷ್ಟಾಯ್ತು? 5 ohms ಆಯ್ತು. ಆನ್ಸರ್ ಕರೆಕ್ಟ್ ಅಪ್ಪ. ದಟ್ ಈಸ್ 5 ohms. ಅರ್ಥ ಆಯ್ತಾ? ಎಸ್ ಸರ್. ಗೊತ್ತಾಯ್ತಾ? ಸ್ವಲ್ಪ ಪೇಷನ್ಸ್ ಆಗಿ ಮಾಡ್ಬೇಕು. ಓಕೆನಾ? ಆಯ್ತು ಅಂದ್ರೆ ನಾನು ಕಂಟಿನ್ಯೂ ಮಾಡ್ತೀನಿ. Shall I continue for the next one? ಸಿ ಅಂತ ಟೈಪ್ ಮಾಡಿ. ಅರ್ಥ ಆಗಿದ್ಯಾ? ಎಸ್ ಸರ್. Yes, sir. ಯಾರು ರಿಪ್ಲೈ ಇಲ್ಲ. ಓಕೆ ಫೈನ್. ನೋಡಿ ಈಗ ಇನ್ನೊಂದು ಕ್ವಶನ್ ಇದ್ರಲ್ಲಿ ಇದ್ದಿದ್ದು. ಸೊ see here, if the resistor of 20 ohm is connected across the source of 5 volts DC supply, then the current in a circuit is, ಅಂದ್ರೆ ಓಮ್ಸ್ ಲಾ ಮೇಲೆ ಒಂದು ಕ್ವಶನ್ ಅಂತೂ ಫಿಕ್ಸ್ ಆಗಿರುತ್ತೆ, ಓಮ್ಸ್ ಲಾ ಮೇಲೆ. ಸೊ ಯಾವ್ದದು? ಇಲ್ಲಿ ರೆಸಿಸ್ಟರ್ ಕೊಟ್ಟಿದ್ದಾರೆ, ವೋಲ್ಟ್ಸ್ ಕೊಟ್ಟಿದ್ದಾರೆ, ಮತ್ತೆ ಕರೆಂಟ್. ಈ ಮೂರು ಕನೆಕ್ಟ್ ಮಾಡುವಂತಹ ಫಾರ್ಮುಲಾ ಯಾವ್ದಪ್ಪ? ಸುಮಾರು ಸತಿ ಹೇಳಿದ್ದೀನಿ ನಾನು ಇದನ್ನ. ಈ ಮೂರು ಕನೆಕ್ಟ್ ಮಾಡುವಂತ ಫಾರ್ಮುಲಾ ಯಾವುದು? ಓಮ್ಸ್ ಲಾ ಫಾರ್ಮುಲಾ ಏನು ಹೇಳಮ್ಮ? V is equal to I into R. ವೆರಿ ಗುಡ್. ವಿ ಇಸ್ ಈಕ್ವಲ್ ಟು ಐ ಇಂಟು ಆರ್. ನನಗೀಗ ಯಾವ್ದು ಕೊಟ್ಟಿದ್ದಾರೆ? ವೋಲ್ಟ್ಸ್ ಕೊಟ್ಟಿದ್ದಾರೆ, ರೆಸಿಸ್ಟರ್ ಕೊಟ್ಟಿದ್ದಾರೆ. ನಾನೇನ್ ಮಾಡ್ಬೇಕು? ಕರೆಂಟ್. ಅಂದ್ರೆ ಇದನ್ನ ಫಾರ್ಮುಲಾದಲ್ಲಿ ಏನ್ ಮಾಡ್ಕೊಳ್ಳಿ, ವಿ ಬೈ ಆರ್ ಇಸ್ ಈಕ್ವಲ್ ಟು ಐ ಆಗುತ್ತೆ. ವಿ ವ್ಯಾಲ್ಯೂ ಕೊಟ್ಟಿದ್ದಾರೆ ಯಾವ್ದ್ರಲ್ಲಿ? 5 volts ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ. ರೆಸಿಸ್ಟರ್ಸ್ ಕೊಟ್ಟಿದ್ದಾರೆ ಯಾವ್ದ್ರಲ್ಲಿ? 20 ಕೊಟ್ಟಿದ್ದಾರೆ. ಇಸ್ ಈಕ್ವಲ್ ಟು ಐ ಆಯ್ತು. ಸಿಂಪ್ಲಿಫೈ ಮಾಡಿ ಏನ್ ಮಾಡ್ತೀರಾ? 5 1s 5 4s ಅಂದ್ರೆ 1/4. 1/4 ಅಂದ್ರೆ ಎಷ್ಟು? ಇಟ್ ಇಸ್ 0.25. ಕರೆಕ್ಟಾ? ಅರ್ಥ ಆಯ್ತಾ? ಅರ್ಥ ಆಯ್ತಾ ಇಲ್ವಾ? ಎಕ್ಸ್ಪ್ಲೈನ್ ಮಾಡೋಕೆ ಇನ್ನೊಂದ್ಸತಿ. ಸಿ ವಿ ಇಸ್ ಈಕ್ವಲ್ ಟು ಐ ಆರ್. ಇಟ್ ಇಸ್ ದ ಯಾವ್ದನ್ನು ಕನೆಕ್ಟ್ ಮಾಡುತ್ತೆ ಫಾರ್ಮುಲಾ? ವೋಲ್ಟ್ಸ್ ನ, ಕರೆಂಟ್ ನ, ರೆಸಿಸ್ಟರ್ ನ. ಅವ್ರು ಕೊಟ್ಟಿದ್ದಾರೆ ಈಗ ವೋಲ್ಟ್ಸ್ ಮತ್ತೆ ಒಂದು ರೆಸಿಸ್ಟರ್ ಕೊಟ್ಟಿದ್ದಾರೆ. ನನಗೆ ಬೇಕಾಗಿರೋದು ಐ. ಅವಾಗ ವಿ ಬೈ ಆರ್ ಇಸ್ ಈಕ್ವಲ್ ಟು ಏನಾಗುತ್ತೆ? ಐ ಆಗುತ್ತೆ. ವಿಚ್ ಇಂಪ್ಲೈಸ್ ದಟ್ ಐ ಇಸ್ ಈಕ್ವಲ್ ಟು ವಿ ಡಿವೈಡೆಡ್ ಬೈ ಆರ್. ಹಾಗಾದ್ರೆ ವಿ ವ್ಯಾಲ್ಯೂ ನನಗೆ ಅವ್ರು ಕೊಟ್ಟಿರೋದೆಷ್ಟು? 5. ರೆಸಿಸ್ಟರ್ ಎಷ್ಟು ಕೊಟ್ಟಿದ್ದಾರೆ? ದೇ ಹ್ಯಾವ್ ಗಿವನ್ ರೆಸಿಸ್ಟರ್ ಆಸ್ 20. ಕರೆಕ್ಟ್ ಏನಪ್ಪಾ? ಎರಡು ಎಸ್ ಐ ಯೂನಿಟ್ ಅಲ್ಲೇ ಇದಾವೆ. ಹಾಗಾಗಿ ನಾನು ಡೈರೆಕ್ಟ್ ಆಗಿ ಮಾಡ್ತಾ ಇದ್ದೀನಿ. ಎರಡೂನು ಎಸ್ ಐ ಯೂನಿಟ್ ಅಲ್ಲಿ ಇಲ್ಲ ಅಂತಂದ್ರೆ ಮತ್ತೆ ನಾನು ಕನ್ವರ್ಟ್ ಮಾಡ್ಕೊಬೇಕಾಗ್ತಿತ್ತು. ಸೊ ಆ ಲೆವೆಲ್ ಡಿಫಿಕಲ್ಟಿ ಕೊಟ್ಟಿಲ್ಲ. 5 1s 5 4s. ಸೊ ಎಷ್ಟು ಬಂತು? 1 ಡಿವೈಡೆಡ್ ಬೈ 4 ಬಂತು. ಹಾಗಾದ್ರೆ ದಟ್ ಈಸ್ 1 ಡಿವೈಡೆಡ್ ಬೈ 4. ದಿಸ್ ಇಸ್ ದ ಯಾವನೋ ಕರೆಂಟ್ ಇದು. ಈಗ ಇದನ್ನ ಸಿಂಪ್ಲಿಫೈ ಮಾಡ್ಕೊಳ್ಳಿ. 1/4 ಅಂತ ಆದ್ರೂ ಕೊಡ್ಬೋದು. 1/4 ಇಸ್ ನಥಿಂಗ್ ಬಟ್ ವಾಟ್? ಡೆಸಿಮಲ್. 4 ಇಂದ ಡಿವೈಡ್ ಮಾಡ್ತೀರಾ. 1/4 ಇಸ್ 0.25. ಹೆಂಗ್ ಸರ್ ಇದು? ಇದು ನಾನು ಎರಡನೇ ಕ್ಲಾಸ್ ಮ್ಯಾಥ್ಸ್ ಇದು. 4 ನ 1 ಇಂದ ಡಿವೈಡ್ ಮಾಡಕ್ಕೂ ಪಾಯಿಂಟ್ ಹಾಕ್ತೀನಿ, 0 ಬರ್ತೈತೆ. 4 2s 8 ಆಯ್ತು. ಮತ್ತೆ ರಿಮೈಂಡರ್ 2 ಉಳಿತು. ಇಲ್ಲಿ 4 5s, ಯಾಕಂದ್ರೆ ಆಲ್ರೆಡಿ ಡೆಸಿಮಲ್ ಪಾಯಿಂಟ್ ಇಟ್ಟಿರೋದ್ರಿಂದ ನೀನ್ 0 ಹಾಕೊಬಹುದು. 4 5s 20. ಸೊ ಅಲ್ಲಿಗೆ 0 ಬಂತು. ಇದು ಆನ್ಸರ್ 0.25. ಅರ್ಥ ಆಯ್ತಾ? ಐ ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಒನ್. ಬೇಸಿಕ್ ಸಿಂಪ್ಲಿಫಿಕೇಶನ್ ಬರ್ಬೇಕಾಗತ್ತೆ. ಮತ್ತೆ ಒನ್ ಮೋರ್ ಥಿಂಗ್, ಕರೆಂಟ್ ಗೆ ಏನ್ ಎಸ್ ಐ ಯೂನಿಟ್ ಅದನ್ನ ನೆನ್ಪಿಟ್ಕೊಳ್ಳಿ. ಅದನ್ನೇನ ಮಿಸ್ ಕೊಟ್ರು ಕೂಡ ನೀವು ಅದನ್ನ ರೆಫರೆನ್ಸ್ ಇಟ್ಕೊಂಡ್ಬಿಟ್ಟು ನೀವು ಆನ್ಸರ್ ನ ಮಾಡ್ಬೋದು ಕರೆಕ್ಟ್ ಆಗಿರೋದು. ಕರೆಕ್ಟಾ? ಸೊ ಆಂಪಿಯರ್ಸ್ ನೋಡಿ, ಎಲ್ಲಾನು ಆಂಪಿಯರ್ಸ್ ಅಲ್ಲೇ ಕೊಟ್ಟಿದ್ದಾರೆ. ಸೊ 0.25 ಆಂಪಿಯರ್ಸ್. ಅರ್ಥ ಆಗ್ತಿದ್ಯಾ? ಈ ಕ್ವಶನ್ ಪಲ್ಲಿ ಇದೆ ನೋಡೋಣ. ನೋಡಿ, ಈ ಕ್ವಶನ್ ನಲ್ಲಿ ಡೈರೆಕ್ಟ್ ಆಗಿ ದ ರಿಲೇಶನ್ಶಿಪ್ ಬಿಟ್ವೀನ್ ದ ವೋಲ್ಟೇಜ್, ಕರೆಂಟ್ ಅಂಡ್ ರೆಸಿಸ್ಟರ್. ಅಂದ್ರೆ ಇದ್ರ ನೆಕ್ಸ್ಟ್ ಕ್ವಶನ್ ಪರ್ ಏನ್ ಮಾಡಿದ್ದಾರೆ? ಇದನ್ನೇ ಟ್ರೈ ಮಾಡಿದ್ದಾರೆ. ಅಂದ್ರೆ ಇದ್ರ ಮೇಲೆ ಕೊಡೋಣ ಪ್ರಾಬ್ಲಮ್ ನ ಅಂತ. ಸೊ ಇಲ್ಲಿ ಎಷ್ಟು ಕನ್ಫ್ಯೂಷನ್ಸ್ ಇದೆ. ವಿ ಇಸ್ ಈಕ್ವಲ್ ಟು ಐ ಇಂಟು ಆರ್. ಇದನ್ನ ನೆನ್ಪಿಟ್ಕೊಳ್ಳಿ. ವಿ ಇಸ್ ಈಕ್ವಲ್ ಟು ಐ ಇಂಟು ಆರ್. ನೀವು ಹೊಸ್ತಾಗಿ ನೋಡಿದಾಗ ಎಲ್ಲ ಕನ್ಫ್ಯೂಸ್ ಆಗಕ್ ಶುರು ಆಗ್ಬಿಡುತ್ತೆ. ಅರ್ಥ ಆಗ್ತಿದ್ಯಾ? ಐ ಆರ್ ಅಂತೇಳಿ. ಓಕೆನಾ? ವಿ ಇಸ್ ಈಕ್ವಲ್ ಟು ಐ ಆರ್. ಸೊ ಫಸ್ಟ್ ಐ ಆರ್ ಅಂತ ಇಟ್ಕೊಳ್ಳಿ. ಐ ಆರ್ ಬರ್ಬೇಕದು. ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ. ಸೊ ಇಲ್ಲಿ ಅದ್ರ ಮೇಲೆ ಕ್ವಶನ್ ಕೇಳಿಲ್ಲ. ಮತ್ತೆ ಇಲ್ಲಿ ನೋಡಿ, ಅದೊಂದೇ ಪ್ರಾಬ್ಲಮ್ಗೆ ಸ್ಟಾಪ್ ಮಾಡಿದ್ದಾರೆ. ಕರೆಕ್ಟಾ? ಸೊ ಬೇರೆದಕ್ಕೆ ಹೋಗಿಲ್ಲ. ಬಟ್ ಇಲ್ಲಿ ನಮಗೆ ಈ ಕ್ವಶನ್ ಪೇಪರ್ ಏನ್ ಮಾಡಿದ್ದಾರೆ? ಪ್ರಾಬ್ಲಮ್ನೇ ಕೇಳಿದ್ದಾರೆ ಅದ್ರ ಮೇಲೆ. ಓಕೆನಾ? ಅರ್ಥ ಆಯ್ತಾ? ಐ ಅಂಡರ್ಸ್ಟುಡ್ ಆರ್ ನಾಟ್? ಮತ್ತೆ ಪವರ್ ಫ್ಯಾಕ್ಟರ್ ಈಸ್, ಆನ್ಸರ್ ಮಾಡಿ. ಪವರ್ ಫ್ಯಾಕ್ಟರ್ ಏನಂತ ಕರಿತೀರಿ?
ಸೊ ರೇಷಿಯೋ ಆಫ್ ರೆಸಿಸ್ಟೆನ್ಸ್ ಟು ದ ಇಂಪೆಡೆನ್ಸ್ ಇದೇನೆ ಕರೆಕ್ಟ್ ಒನ್. ಇದು ನೆನ್ಪಿಟ್ಕೊಳ್ಳಿ, ದಿಸ್ ಇಸ್ ಕಾಲ್ಡ್ ಪವರ್ ಫ್ಯಾಕ್ಟರ್. ಅರ್ಥ ಆಗ್ತಿದ್ಯಾ? ಸೊ ಇಟ್ is the defined as a ratio of the resistance to the impedance is called as power factor ಅಂತ ಕರಿತೀರಿ. ಇದನ್ನ ನೆನ್ಪಿಟ್ಕೊಳ್ಳಿ. ಓಕೆನಾ? ಸೊ ನೆಕ್ಸ್ಟ್ ಒನ್ ಪ್ರಾಬ್ಲಮ್. ಸೊ ಇದು ಯಾವ್ದ್ರ ಮೇಲೆ ಮಾಡುವಂತ ಪ್ರಾಬ್ಲಮ್ ನೋಡಿ, ಏನೇನ್ ಕೊಟ್ಟಿದ್ದಾರೆ, ಏನ್ ಮಾಡ್ಬೇಕಾಗತ್ತೆ ನಾವು. ದ ಫೇಸ್ ಟು ನ್ಯೂಟ್ರಲ್ ವೋಲ್ಟೇಜ್ ನೆನ್ಪಿಟ್ಕೊಳ್ಳಿ. ಏನ್ ಕೊಟ್ಟಿದ್ದಾರೆ ಅವರು? ಎ ಫೇಸ್ ಟು ನ್ಯೂಟ್ರಲ್ ವೋಲ್ಟೇಜ್ ಇನ್ 3-phase ಸ್ಟಾರ್ ಕನೆಕ್ಟೆಡ್ ಸಿಸ್ಟಮ್ ಇಸ್ 230 volts. ಇದು ಸ್ಟಾರ್ ಕನೆಕ್ಟೆಡ್ ಅಂತ ಬರುತ್ತೆ. ಇದೊಂದು ಸ್ವಲ್ಪ ಅಡ್ವಾನ್ಸ್ ಇದೆ, ಯಾಕಂದ್ರೆ ಇದು ಫಾರ್ಮುಲಾನೇ ಸ್ವಲ್ಪ ವೆರೈಟಿ ಇರುತ್ತೆ. ದ ಫೇಸ್ ಟು ಫೇಸ್ ಲೈನ್ ಟು ಲೈನ್ ವೋಲ್ಟೇಜ್ ಈಸ್ ಅಂತ ಕೊಡ್ತಾ ಇದ್ದಾರೆ. ಸೊ 230 ಅಂತ ಇದ್ದಾಗ ನೆನ್ಪಿಟ್ಕೊಳ್ಳಿ, ನಾವ್ ಯಾವಾಗ್ಲೂ ಒಂದು ವ್ಯಾಲ್ಯೂನ ಮಲ್ಟಿಪ್ಲೈ ಮಾಡ್ತೀರಿ. ಯಾವ್ದಕ್ ಮಲ್ಟಿಪ್ಲೈ ಮಾಡ್ತೀರಿ? ಈ ವೋಲ್ಟೇಜ್ ಗೆ ಮಲ್ಟಿಪ್ಲೈ ಮಾಡುವಂತದ್ದು. ಸೊ ದಟ್ ಈಸ್ ವಾಟ್ ವಿ ಹ್ಯಾವ್ ಟು ರಿಮೆಂಬರ್. ದಟ್ ಈಸ್ ದ ಫೇಸ್ ಟು ಫೇಸ್ ವೋಲ್ಟೇಜ್. ಏನ್ ಇಲ್ಲಿ ಕೊಟ್ಟಿದ್ದಾರೆ? ಫೇಸ್ ಟು ನ್ಯೂಟ್ರಲ್ ಅಂತ ಕೊಟ್ಟಿದಾರಲ್ಲ, ಇದನ್ನ ನಾವು ಫೇಸ್ ಟು ನ್ಯೂಟ್ರಲ್ ಈಸ್ ದ PH ಅಂತ ಕಾಲ್ ಮಾಡ್ತೀರಿ. ಮತ್ತೆ ಇಲ್ಲೇನ್ ಕೊಟ್ಟಿದ್ದಾರೆ? ಲೈನ್ ಟು ಲೈನ್ ಅಂತ ಕೊಟ್ಟಿದ್ದಾರೆ. ಲೈನ್ ಟು ಲೈನ್ ವೋಲ್ಟೇಜ್ ಬಂದ್ಬಿಟ್ಟು LL ಅಂತ ಕರಿತೀರಿ. ಸೊ ಇದು ಫೇಸ್ ಟು ನ್ಯೂಟ್ರಲ್. ಯು ಕ್ಯಾನ್ ರಿಮೆಂಬರ್ ದಿಸ್ ಒನ್ ಆಸ್ PH ಆರ್ PN ಅಂತ ತಗೊಳ್ಳಿ. ಫೇಸ್ ಟು ನ್ಯೂಟ್ರಲ್ ಬೇಕಾದ್ರೆ N ಅಂತ ತಗೊಳ್ಳಿ, ತೊಂದರೆ ಇಲ್ಲ. ಫೇಸ್ ಟು ನ್ಯೂಟ್ರಲ್ ಇದು ಬಂದು ಈ ಲೈನ್ ಟು ಲೈನ್. ಇವೆರಡಕ್ಕೆ ಒಂದು ಫಾರ್ಮುಲಾ ಕನೆಕ್ಟ್ ಆಗುತ್ತೆ. ದಟ್ ಈಸ್ ನಥಿಂಗ್ ಬಟ್ VL to L is equal to √3 into VPH ಅಂತ. ಸೊ ರಿಮೆಂಬರ್ ದಿಸ್ ಒನ್. ದಿಸ್ ಇಸ್ ದ ಫಾರ್ಮುಲಾ. PN ನಾಟ್ PH. PN ತಗೊಳ್ಳಿ, ನೀವು ನೆನ್ಪಿಟ್ಕೊಳಕ್ ಈಸಿ ಆಗುತ್ತೆ ಇನ್ ಕೇಸ್ ಕೊಟ್ರೆ. ಸೊ V ಲೈನ್ ಟು ಲೈನ್ ಇಸ್ ಈಕ್ವಲ್ ಟು √3 into P ನ್ಯೂಟ್ರಲ್. ಹಾಗಾದ್ರೆ √3 ವ್ಯಾಲ್ಯೂನ ನನಗೆ ಕೊಟ್ಟಿರುವಂತಹ ಫೇಸ್ ಟು ನ್ಯೂಟ್ರಲ್ ವ್ಯಾಲ್ಯೂ ಎಷ್ಟು? 230. ಇದಕ್ಕೆ ಮಲ್ಟಿಪ್ಲೈ ಮಾಡ್ಬೇಕು. ಇದು ನಿಮ್ಗೆ ಡೆಸಿಮಲ್ ಮಲ್ಟಿಪ್ಲಿಕೇಶನ್ಗೆ ಚೆಕ್ ಮಾಡುವಂತಹ ಪ್ರಾಬ್ಲಮ್. ಓಕೆನಾ? ಸೊ ಇಲ್ಲಿ ನಿಮ್ಗೆ ಕನ್ಫ್ಯೂಸ್ ಆಗೋದೇನಪ್ಪಾ ಅಂದ್ರೆ, ಇದನ್ನ ಮಲ್ಟಿಪ್ಲೈ ಮಾಡಿದಾಗ ಯು ವಿಲ್ ಗೆಟ್ ದ ವ್ಯಾಲ್ಯೂ 398.36 ಬರ್ತಿದೆ. ಮಲ್ಟಿಪ್ಲೈ ಮಾಡಿ √3 ಹೆಂಗ್ ಸರ್ ತಗೋತೀರಾ? √3 ಅಪ್ರಾಕ್ಸಿಮೇಟ್ಲಿ ವಿಲ್ ಟೇಕ್ ಇಟ್ ಆಸ್, ನೀವು ಬೇಕಾದ್ರೆ 1.5 ತಗೊಳ್ಳಿ, ಅಥವಾ √3 ಚೆಕ್ ಮಾಡ್ಬೇಕು. ಸ್ಕ್ವೇರ್ ರೂಟ್ ಮಾಡೋದು ನೋಡಿದಿರಲ್ಲ, 1 1s 2 2s 1 1s 1 ತಗೋತೀರಾ, 3 - 1 2 ಬರ್ತೈತೆ. ಇಲ್ಲಿ ಡೆಸಿಮಲ್ ಹಾಕೋತೀರಾ, 1 1 ಸೇರಿಸ್ತೀರಾ, 2 ಆಗುತ್ತೆ. ಇಲ್ಲಿ ಪಾಯಿಂಟ್ ಹಾಕೋಬೇಕು. ಈಗ ಇಲ್ಲಿ ಎಷ್ಟು ಹಾಕೋತೀರಾ? 0 ಹಾಕೋತೀರಾ. ಸೊ ಇಲ್ಲಿ ಏನಾಗ್ತದೆ? ಅದೇ ವ್ಯಾಲ್ಯೂ ಹಾಕ್ಬೇಕಾಗುತ್ತೆ. ಸೊ ಈ ತರ ನೀವು ಕ್ಯಾಲ್ಕುಲೇಟ್ ಮಾಡ್ತೀರಾ. √3 ಇಲ್ಲಾಂದ್ರೆ √3 ವ್ಯಾಲ್ಯೂ ನೆನ್ಪಿಟ್ಕೊಂಬಿಡಿ. ಏನು √3 ಅಂತಂದ್ರೆ 1.732 ಬರ್ದಿಟ್ಕೊಳ್ಳಿ. √3 ಇನ್ ಕೇಸ್ ಇಫ್ ಇಟ್ಸ್ ರಿಕ್ವೈರ್ಡ್ ಆನ್ ಟುಮಾರೋ. ನಾಳೆನಾ ನಾಳೆದ್ದ? ಡೇ ಆಫ್ಟರ್ ಟುಮಾರೋ. ಓಕೆ. ಸೊ 1.732 ವ್ಯಾಲ್ಯೂ √3ಗೆ ಇದನ್ನ 230ಗೆ ಮಲ್ಟಿಪ್ಲೈ ಮಾಡಿದಾಗ ಇವ್ರು ಗೆಟಿಂಗ್ 398.36. ಬಟ್ ಇಲ್ಲಿ ಏನಪ್ಪಾ ಕನ್ಫ್ಯೂಷನ್ ಅಂತಂದ್ರೆ 398.36 ನಾವು ಬರೀಬಾರ್ದು. ಇದು ಕ್ಲೋಸೆಸ್ಟ್ ರೌಂಡ್ ಫಿಗರ್ ಯಾವುದು? 400. ಇದನ್ನ ಕನ್ಸಿಡರ್ ಮಾಡ್ಬೇಕು. ಇದು ನೆನ್ಪಿಟ್ಕೊಳ್ಳಿ. ಯಾವ ತರ ಸರ್ ಅಂತಂದ್ರೆ, ನಾವು ಎಕ್ಸ್ಪೆರಿಮೆಂಟಲಿ ಇದನ್ನ ವ್ಯಾಲ್ಯೂ ಕರೆಕ್ಟ್ ಆಗಿದೆ. ಬಟ್ ಏನಪ್ಪಾ ಅಂದ್ರೆ ಇದಕ್ಕೆ ನಿಯರ್ ಬೈ ಇರುವಂತಹ ವೋಲ್ಟ್ಸ್ ಎಷ್ಟು? 400 volts. ಅಲ್ಲಿಗೆ 400 volts ನೇ ನಾವು ಕನ್ಸಿಡರ್ ಮಾಡ್ಬೇಕು ಆನ್ಸರ್. ಅರ್ಥ ಆಯ್ತಾ? ಅರ್ಥ ಆಯ್ತಾ ಇಲ್ವಾ? ನಿಮ್ಗೆ ಅನಿಸ್ತಾ ಇರುತ್ತೆ ಸರ್ ಇವೆಲ್ಲ ಏನೋ ತೀರಾ ಟ್ರಿಕ್ಕಿ ಆಗಿದೆ, ಬರಿತೀರಾ ಅನ್ನೋ ತರ ಯೋಚನೆ ಬರ್ತವೆ. ಆ ತರ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಅರ್ಥ ಆಗುತ್ತಾ? ಇರೋದೇ ಮ್ಯಾಕ್ಸಿಮಮ್ F3 ನಲ್ಲಿ 2 ಪ್ರಾಬ್ಲಮ್ ಕೊಡ್ತಾರೆ. ಅದು ಈ ಕ್ವಶನ್ ಪೇಪರ್ ಅಷ್ಟೇ ಕೊಟ್ಟಿರೋದು, ಬೇರೆ ಕ್ವಶನ್ ಪೇಪರ್ ಅದು ಕೊಟ್ಟಿಲ್ಲ. ಸೊ ವರಿ ಮಾಡ್ಕೊಳಕ್ ಹೋಗ್ಬೇಡಿ, ಅಷ್ಟೊಂದು ತೀರಾ ತಲೆ ಕೆಡ್ಸ್ಕೊಳಕ್. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ನೋಡೋಣ. ನೋಡಿ ಇಲ್ಲಿ ಟೈಮ್ ಪೀರಿಯಡ್ ನೋಡಿ. ಇದ್ರಲ್ಲಿ ಯಾರೋ ಅದೇ ನಾನು ಹೇಳಿದ್ನಲ್ಲ, ನಾನು ಲಾಸ್ಟ್ ಟೈಮ್ ಒಂದ್ಸತಿ ಹೇಳ್ತಾ ಇದ್ದೆ ನಿಮ್ಗೆ, ನೋಡ್ರಪ್ಪ ಮ್ಯಾಕ್ಸಿಮಮ್ F3 ಅವರೇ ಸ್ವಲ್ಪ ಟ್ರಿಕ್ಕಿ ಮಾಡುವಂತದ್ದು. ಯಾಕಂದ್ರೆ ಅದು ಕ್ವಶನ್ ಪೇಪರ್ ಮಾಡಕ್ಕೆ ಏನ್ ಮಾಡ್ತಾರೆ, ಸುಮಾರು ಜನ ಅದೇ ತರ ತಲೆ ಓಡಿಸ್ತಾರೆ. ಏನಾನ ಮಾಡಿ ಸ್ವಲ್ಪ ಡಿಫಿಕಲ್ಟ್ ಲೆವೆಲ್ ಮಾಡ್ಬೇಕು ಅನ್ನೋ ತರನೇ ಇರ್ತಾರೆ. ಅರ್ಥ ಆಗ್ತಿದ್ಯಾ? ಅದಕ್ಕೆ ಸ್ವಲ್ಪ ನೀವು ಯೋಚನೆ ಮಾಡಿ F3 ಇದು ಅಟೆಂಡ್ ಮಾಡ್ಬೇಕಾರೆ. ಇಲ್ಲಿ ಕೊಡ್ತಾ ಇದ್ದಾರೆ ದ ಟೈಮ್ ಪೀರಿಯಡ್ ಆಫ್ AC ವೇವ್ ಅಟ್ ಫ್ರೀಕ್ವೆನ್ಸಿ ಆಫ್ 50 Hz. ಅಂದ್ರೆ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಇಲ್ಲಿ ಏನ ಟೈಮ್ ಪೀರಿಯಡ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಟೈಮ್ ಪೀರಿಯಡ್ಗೂ ಫ್ರೀಕ್ವೆನ್ಸಿ ಇರುವಂತಹ ಫಾರ್ಮುಲಾ ಏನಪ್ಪಾ ಅಂದ್ರೆ T is equal to 1/f.
ನೆನ್ಪಿಟ್ಕೊಳ್ಳಿ, ದಿಸ್ ಇಸ್ ದ ಫಾರ್ಮುಲಾ ಅಥವಾ ರಿಲೇಷನ್ ಬಿಟ್ವೀನ್ ದ ಟೈಮ್ ಪೀರಿಯಡ್ ಅಂಡ್ ದ ಫ್ರೀಕ್ವೆನ್ಸಿ. ಸೊ ಟೈಮ್ ಪೀರಿಯಡ್ ಅಂತಂದ್ರೆ ದಟ್ ಇಸ್ ದ 1/f, ಎಫ್ ಇಸ್ ಈಕ್ವಲ್ ಟು 1/t ಅಂತ ಬರ್ಕೊಂಬಂದ್ ನಾವು. ಆಗ ಇಲ್ಲಿ ಕೊಡ್ತಿದ್ದಾರೆ ಫ್ರೀಕ್ವೆನ್ಸಿ ಎಷ್ಟು 50 ಹರ್ಟ್ಸ್, ದಟ್ ಈಸ್ 1/50 ಹರ್ಟ್ಸ್ ಕೊಡ್ತಾ ಇದಾರೆ, ಕರೆಕ್ಟಾ? ಸೊ 1/50 ನಾವೇನ್ ಮಾಡ್ಬೇಕು, ದೇ ಹಾವ್ ಗಿವನ್ ಇನ್ ಮಿಲಿ ಸೆಕೆಂಡ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಯೂನಿಟ್ ಕೂಡ ಇಲ್ಲಿ ಕನ್ಫ್ಯೂಸ್ ಮಾಡಿದ್ದಾರೆ. 1/50 ವಿ ಹ್ಯಾವ್ ಟು ಕನ್ವರ್ಟ್ ಇಂಟು ಮಿಲಿ ಸೆಕೆಂಡ್ಸ್ ಕನ್ವರ್ಟ್ ಮಾಡ್ಬೇಕಾಗತ್ತೆ. ಸೊ ಮಿಲಿ ಸೆಕೆಂಡ್ಸ್ ಕನ್ವರ್ಟ್ ಮಾಡ್ಬೇಕು ಅಂದ್ರೆ ಮಿಲಿ ಅಂತಂದ್ರೆ ಎಷ್ಟು, 10⁻³ ಇದು ನೆನಪಿರ್ಬೇಕು. 10⁻³ ಇಸ್ ಕಾಲ್ಡ್ ಆಸ್ ಮಿಲಿ. ಅರ್ಥ ಆಗ್ತಿದ್ಯಾ? ಹಾಗಾದ್ರೆ ಮಿಲಿ ಆಗ್ಬೇಕಿದು ಅಂತಂದ್ರೆ ನೀವ್ ಏನ್ ಮಾಡ್ಬೇಕು, ಯು ಹ್ಯಾವ್ ಟು ಮಲ್ಟಿಪ್ಲೈ ಬೈ, ನೋಡಿ ಇದನ್ನ ಹೆಂಗ್ ಕನ್ವರ್ಟ್ ಮಾಡೋದು, ದಿಸ್ ಇಸ್ ಟೈಮ್ ಪೀರಿಯಡ್ ಇಸ್ ಈಕ್ವಲ್ ಟು ರೆಸಿಪ್ರೋಕಲ್ ಆಫ್ ಫ್ರೀಕ್ವೆನ್ಸಿ. ಫ್ರೀಕ್ವೆನ್ಸಿ ಗಿವನ್ ಇಟ್ ಆಸ್ 1/50, ಬಟ್ ವಿ ಹ್ಯಾವ್ ಟು ಕನ್ವರ್ಟ್ ಇಂಟು, ಇವಾಗ ಇದನ್ನ ಟೈಮ್ ಪೀರಿಯಡ್ ಡೈರೆಕ್ಟ್ ಬರೀಬೋದು ಸೆಕೆಂಡ್ಸ್ ಅಂತ, ಬಟ್ ಮಿಲಿ ಸೆಕೆಂಡ್ಸ್ ಮಾಡ್ಬೇಕು. ಮಿಲಿ ಅಂದ್ರೆ ನನಗಿದು 10⁻³ ಬರ್ಬೇಕು. 10⁻³ ಬರ್ಬೇಕು ಅಂದ್ರೆ ಏನು, 1 10⁻³ ಮಾಡ್ಬೇಕು, 1 10⁻³ ಕೂಡ ನಾವು ಮಲ್ಟಿಪ್ಲೈ ಮಾಡ್ಬೇಕು. ಸೊ ಇದು ಸೆಕೆಂಡ್ಸ್ ಅಲ್ಲಿ ಇರುತ್ತೆ. 10⁻³ ಇದನ್ನ ನಾವು ಸೆಕೆಂಡ್ಸ್ ಅಂತ ಟ್ರೀಟ್ ಮಾಡ್ತೀರಿ, ಮಿಲಿ ಸೆಕೆಂಡ್ಸ್ ಆಯ್ತು. ಬಟ್ ಈ 10⁻³ ಏನ್ ಮಾಡ್ತೀರಾ, ಮಲ್ಟಿಪ್ಲೈ ಮಾಡ್ತೀರಾ. ಮಲ್ಟಿಪ್ಲೈ ಮಾಡಿದಾಗ ಏನಾಯ್ತು, ದಿಸ್ ವಿಲ್ ಬಿಕಮ್ 1000. ಸೊ ದಿಸ್ ಈಸ್ ಮಿಲಿ ಸೆಕೆಂಡ್ಸ್ ಆಗೋಯ್ತು. ಏನು, ಈ 10⁻³ ಮತ್ತೆ ಎರಡು ಸೇರ್ಕೊಂಡು ಏನಾಯ್ತು, ಇಟ್ ವಿಲ್ ಬಿಕಮ್ ಮಿಲಿ ಸೆಕೆಂಡ್. ಇದನ್ನ ಸಿಂಪ್ಲಿಫೈ ಮಾಡಿ. ಈಗ ಇದು ಸಿಂಪ್ಲಿಫೈ ಮಾಡ್ಕೊಂಡ್ರೆ 0 0 ಕ್ಯಾನ್ಸಲ್ ಆಯ್ತು, 5 2s are 10 20. ಸೊ ಯು ಆರ್ ಗೆಟ್ಟಿಂಗ್ 20 ಮಿಲಿ ಸೆಕೆಂಡ್ಸ್. ಸೊ ದಿಸ್ ಈಸ್ ದ ಟೈಮ್ ಪೀರಿಯಡ್. ಅರ್ಥ ಆಯ್ತಾ? ಇದೀರಾ ನಿದ್ದೆ ಹೊರಟೋಗಿದ್ದೀರಪ್ಪ? Have understood this one? ಸಿಂಪಲ್ಲೇ, ನೀವು ಫಾರ್ಮುಲಾ ಕರೆಕ್ಟ್ ಅರ್ಥ ಮಾಡ್ಕೊಂಡ್ರೆ ಸಿಂಪಲ್ಲೇ ಅದು. ಬಟ್ ಏನಪ್ಪಾ ಅಂದ್ರೆ ಕ್ಯಾಲ್ಕುಲೇಷನ್ಸ್ ಇದಾವೆ, ಅದಕ್ಕೆ ನಿಮ್ಗೆ ವರಿ ಮಾಡ್ಕೊಳಕ್ ಹೋಗ್ಬೇಡಿ. ಸಾರು ಏನ್ ಸರ್ ಇವೆಲ್ಲ ಇದಾವೆ ಅಂತ ಅನ್ಕೊಳಕ್ ಹೋಗ್ಬೇಡಿ. ಅರ್ಥ ಆಯ್ತಾ? ಇರ್ತವೆ, ಅಷ್ಟಕ್ಕೆಲ್ಲ ನೀವು ಭಯ ಬೀಳೋಂಥವಲ್ಲ. ಓಕೆನಾ? ಅರ್ಥ ಆಯ್ತಾ ಇದು? ಸೊ ರೆಸಿಪ್ರೋಕಲ್ ಆಫ್ ಫ್ರೀಕ್ವೆನ್ಸಿ, ದಟ್ ಇಸ್ ದ ಫ್ರೀಕ್ವೆನ್ಸಿ ಇಸ್ ಕಾಲ್ಡ್ ಟೈಮ್ ಪೀರಿಯಡ್. ಅವ್ರು ಟೈಮ್ ಪೀರಿಯಡ್ ಕೊಟ್ಟಿದ್ದಾರೆ 50, ಬಟ್ ಟ್ವಿಸ್ಟ್ ಏನಪ್ಪಾ ಅಂದ್ರೆ ದೇ ಹವ್ ಮೆನ್ಷನ್ ದ ಆನ್ಸರ್ ಇನ್ ಮಿಲಿ ಸೆಕೆಂಡ್ಸ್. ಸೊ ಏನ್ ಕೊಟ್ಟಿದ್ದಾರೆ, ಮಿಲಿ ಸೆಕೆಂಡ್ಸ್ ಅಲ್ಲಿ ಕೊಟ್ಟಿದ್ದಾರೆ. ನಿಮ್ಗೆ ಈ ತರ ಕೊಡ್ಬೋದು, ಕೊಡದೇನು ಇರ್ಬೋದು. ಯಾಕಂದ್ರೆ ಕ್ವಶನ್ ಪೇಪರ್ ಒಂದು ಮಾಡ್ತಾ ಇದೆ. ಲಾಸ್ಟ್ ಟೈಮ್ ಎಲ್ಲರಿಗೂ ಅನಿಸ್ತು ಮಿಲಿ ಇದರಲ್ಲಿ ಜಾಸ್ತಿ ಟ್ವಿಸ್ಟ್ ಕೊಟ್ಟಿದ್ದಾರೆ, ಯಾವ್ದ್ರಲ್ಲಿ F3 ಬರಿನಲ್ಲಿ ಅಂತ ಎಲ್ರಿಗೂ ಫೀಲ್ ಆಯ್ತು. ಐ ಥಿಂಕ್ ದಿಸ್ ಇಸ್ ದ 124 ಕ್ವಶನ್ ಪೇಪರ್. ಯಾವುದು ನಾವು ನೋಡ್ತಾ ಇರೋದು 24 23 ಇದು. Let me see. 23 ಅಲ್ವಾ ಇದು? 23. ಸೊ ಅಲ್ಲಿಗೆ 23ಗೂ 24ಗೂ ಸುಮಾರು ಚೇಂಜ್ ಮಾಡಿದ್ದಾರೆ. 24 ಅಲ್ಲಿ ನಮಗೆ ಸ್ವಲ್ಪ ಪೇಪರ್ ಈಸಿಯಾಗೇ ಇದೆ, ಕರೆಕ್ಟಾ? ಸೊ ನೆಕ್ಸ್ಟ್ ಒನ್, ದ ಟೈಪ್ ಆಫ್ ಫ್ಯೂಸ್ ಯೂಸ್ಡ್ ಫಾರ್ ಡೊಮೆಸ್ಟಿಕ್ ಪರ್ಪಸ್. ಇದನ್ನ ಓದಿದಿರಾ ಹೇಳಿ ನೋಡೋಣ. ಸೊ ಜಸ್ಟ್ ಇಲ್ಲಿ ನೋಡ್ಕೊಂಡು ಆನ್ಸರ್ ಹೇಳಕ್ ಹೋಗ್ಬೇಡಿ, ರಾಂಗ್ ಇದ್ರೆ ಕಷ್ಟ. ದ ಟೈಪ್ ಆಫ್ ಯೂಸ್ಡ್, ಯಾವ್ದನ್ನ ಯೂಸ್ ಮಾಡ್ತಾರೆ? ದ ಟೈಪ್ ಆಫ್ ಫ್ಯೂಸ್ ಯೂಸ್ಡ್ ಇನ್ ಎ ಡೊಮೆಸ್ಟಿಕ್ ಪರ್ಪಸ್ ಅಂದ್ರೆ ಮನೆಗಳಲ್ಲಿ ಯೂಸ್ ಮಾಡುವಂತದ್ದು. HRC ಬರಲ್ಲ, ಸಿರಾಮಿಕ್ ಕ್ಯಾಟ್ರೇಜ್ ಬರಲ್ಲ, ಗ್ಲಾಸ್ ಕಾರ್ಟ್ರೇಜ್ ಬರೋದಿಲ್ಲ. ಈಗ ಯೂಸ್ ಮಾಡ್ತಾ ಇರೋದೇ ನಾವು ಯಾವ್ದು ಜಾಸ್ತಿ, ಕಿಟ್ ಕ್ಯಾಟ್ ಆರ್ ರೀವೈರಬಲ್ ಫ್ಯೂಸ್, ಅಂದ್ರೆ ವೈರ್ ನ ಮತ್ತೆ ಹಾಕೊಳ್ಳುವಂಥದ್ದು. ಕಿಟ್ ಕ್ಯಾಟ್ ಆರ್ ರೀವೈರಬಲ್ ಫ್ಯೂಸ್. ಓಕೆ, ಇದನ್ನ ಕಾಮನ್ ಆಗಿ ಯೂಸ್ ಮಾಡ್ತೀರಿ. ಯಾಕಪ್ಪ ಅಂದ್ರೆ ಬಿಕಾಸ್ ದೀಸ್ ಆರ್ ಇನ್ಎಕ್ಸ್ಪೆನ್ಸಿವ್, ನಮಗೆ ಜಾಸ್ತಿ ಕಾಸ್ಟ್ ಇರೋದಿಲ್ಲ. ಓಕೆ, ದೇ ಕನ್ಸಿಸ್ಟ್ ಆಫ್ ಎ ಫ್ಯೂಸ್ ವೈರ್ ಎನ್ಕ್ಲೋಸ್ಡ್ ಇನ್ ಸಿರಾಮಿಕ್ ಆರ್ ಪೋರ್ಕ್ಲೈನ್ ಕೇಸಿಂಗ್ ಅಂಡ್ ದ ವೈರ್ ಮೆಲ್ಟ್ಸ್ ವೆನ್ ಎಕ್ಸೆಸಿವ್ ಕರೆಂಟ್ ಫ್ಲೋಸ್. ಯಾವಾಗ ಜಾಸ್ತಿ ವೈರ್ ಏನಾಗುತ್ತೆ, ಮೆಲ್ಟ್ ಆಗ್ಬಿಡುತ್ತೆ ಎಕ್ಸೆಸಿವ್ ಕರೆಂಟ್ ಬಂದಾಗ. ಅರ್ಥ ಆಗ್ತಿದ್ಯಾ? ಸೊ ನೆಕ್ಸ್ಟ್ ಒನ್, MCCB ಸ್ಟ್ಯಾಂಡ್ಸ್ ಫಾರ್. MCCB ನೋಡಿ, ಇಲ್ಲೇ ನಿಮಗೆ SI ಯೂನಿಟ್ ಬಗ್ಗೆ ಒಂದು ಹೇಳಿದ್ದೆ, ಎಕ್ಸ್ಪಾನ್ಷನ್ ಬಗ್ಗೆ ಹೇಳಿದ್ದೆ. ಎಕ್ಸ್ಪಾನ್ಷನ್ ಒಂದು ಕ್ವಶನ್ ಕೊಟ್ಟಿದ್ದಾರೆ, MCCB ಬಗ್ಗೆ ಬಂದಿದೆ. ಸೊ ವಾಟ್ ಇಸ್ ದಟ್? MCCB ಸ್ಟ್ಯಾಂಡ್ಸ್ ಫಾರ್, ಏನ್ MCCB ಫುಲ್ ಫಾರ್ಮ್ ನೆನ್ಪಿದ್ಯಾ? ಇಲ್ಲೇ ಎಷ್ಟೊಂದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿದಾರೆ ನೋಡಿ. ಮಿನಿಯೇಚರ್ ಕೇಸ್ ಸರ್ಕ್ಯೂಟ್ ಬ್ರೇಕರ್, ಮ್ಯಾಕ್ಸಿಮಮ್ ಕರೆಂಟ್ ಸರ್ಕ್ಯೂಟ್ ಬ್ರೇಕರ್, ಮಿನಿಮಮ್ ಕರೆಂಟ್ ಸರ್ಕ್ಯೂಟ್ ಬ್ರೇಕರ್, ಮೋಲ್ಡೆಡ್ ಕೇಸ್ ಸರ್ಕ್ಯೂಟ್ ಬ್ರೇಕರ್. ಸೊ ವಿಚ್ ಇಸ್ ದ ಒನ್? ಮೋಲ್ಡೆಡ್ ಕೇಸ್ ಸರ್ಕ್ಯೂಟ್ ಬ್ರೇಕರ್. ಸೊ ನಿಮ್ಗೆ ಇದೇ ತರ ಯಾವ್ದು ಬರ್ತವೆ? ELCB ಕೂಡ ಬರುತ್ತೆ ನೋಡಿ. ಈ ಕ್ವಶನ್ ಪೇಪರ್ ಅಲ್ಲಿ ELCB ಎಕ್ಸ್ಪಾನ್ಷನ್ ಕೇಳಿದ್ದಾರೆ. ಸೊ ವಾಟ್ ಇಸ್ ದ ELCB ಸ್ಟ್ಯಾಂಡ್ಸ್ ಫಾರ್? ಕರೆಕ್ಟಾ? ELCB
ELCB ಏನಕ್ಕೆ ಯೂಸ್ ಮಾಡ್ತೀರಪ್ಪ ನಾವು? ಅದು ಕೂಡ ದಿಸ್ ಇಸ್ ದ ಸೇಮ್ ಥಿಂಗ್. ಅರ್ತ್ ಲೀಕೇಜ್ ಸರ್ಕ್ಯೂಟ್ ಬ್ರೇಕರ್. ಅರ್ತ್ ಲೀಕೇಜ್ ಸರ್ಕ್ಯೂಟ್ ಬ್ರೇಕರ್, ದಿಸ್ ಇಸ್ ದ ಕರೆಕ್ಟ್ ಒನ್. ಸೊ ಇಲ್ಲೇ ಎಷ್ಟು ಕ್ರಿಯೇಟ್ ಆಗ್ತಾ ಇದೆ ಅಂದ್ರೆ, ನಾವು ಯೂಸ್ ಮಾಡೋದೇನೆ ಅರ್ಥಿಂಗ್ ಗೆ ಕನೆಕ್ಟ್ ಮಾಡೋದಾಗ ಜಾಸ್ತಿ ಕರೆಂಟು ವೇಸ್ಟ್ ಆಗ್ಬಾರ್ದು ಅನ್ನೋಂತರ ಇದು. ಅಂದ್ರೆ ಜೊತೆಲಿ ನಾವು ಕೊಡುವಂತ ಅರ್ಥಿಂಗ್ ಕನೆಕ್ಷನ್ ಏನ್ ಕೊಟ್ಟಿರ್ತೀವಿ, ಜಸ್ಟ್ ಸ್ವಲ್ಪ ಟಚ್ ಆಯ್ತು ಅಂದ್ರೆ ಕರೆಂಟು ಡಿಸ್ಕನೆಕ್ಟ್ ಆಗ್ಬೇಕು. ELCB ನ ಅದಕ್ಕೋಸ್ಕರ ಯೂಸ್ ಮಾಡ್ತೀರಿ. ಓಕೆನಾ? ಸೊ ಇದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಇನ್ ಅ ಗುಡ್ ಫ್ಯೂಸ್ ವೈರ್ ಮಸ್ಟ್ ಹ್ಯಾವ್ ಏನ ಲೋ ಮೆಲ್ಟಿಂಗ್ ಪಾಯಿಂಟ್, ದಿಸ್ ಇಸ್ ದ ಕರೆಕ್ಟ್ ಒನ್. ಸೊ ಎರಡು ಪ್ಯಾರಲ್ ಹೋಗ್ತಾ ಇದೀನಿ. ಸೊ ELCB ಯೂಸ್ ಫಾರ್ ಡಿಟೆಕ್ಟಿಂಗ್ ಕರೆಂಟ್ ಲೀಕೇಜ್. ಎಷ್ಟು ಕರೆಂಟ್ ಲೀಕೇಜ್ ನ ಯೂಸ್ ಮಾಡ್ತಾ ಇದ್ದು? ವಿಚ್ ಇಸ್ ದ ಕರೆಂಟ್ ಒನ್? ಕರೆಕ್ಟ್ ಒನ್ ಎಷ್ಟು KV? ಸೊ ದಿಸ್ ಇಸ್ ದ 5 kV amps. ಸೊ ಇದಕ್ಕೆ ನಾವು ಯೂಸ್ ಮಾಡ್ತೀರಿ. ನಾವು ಅಲ್ಲಿವರೆಗೂ ಅಷ್ಟೇ ಇದ್ರಲ್ಲಿ ಯೂಸ್ ಮಾಡೋಕ್ಕಾಗೋದು, ನೆನ್ಪಿಟ್ಕೊಳ್ಳಿ. ಇದರಲ್ಲಿ ನಾವು ಇಷ್ಟೇನೆ ಯೂಸ್ ಮಾಡೋಕ್ಕಾಗೋದು ಡಿಟೆಕ್ಟಿಂಗ್ ಕರೆಂಟ್ ಲೀಕೇಜ್. ಎಷ್ಟಪ್ಪ ಅಂತಂದ್ರೆ ಎಬೋ 5 kV. ಇದು ಬಿಲೋ ಬರಲ್ಲ, ಎಬೋ 8 ಕೂಡ ಇಲ್ಲ. ದಿಸ್ ಇಸ್ ದ ಎಬೋ 5 kV amperes. ಓಕೆನಾ? ಸೊ ಇವುಗಳೆಲ್ಲ ಥಿಯರಿಟಿಕಲ್ ಕ್ವಶನ್ಸ್ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಸೊ a 10 HP submersible pump set is used in a borewell for irrigation purpose. It normally uses dash type of motor. ಸೊ ಯಾವ ಟೈಪ್ ಆಫ್ ಮೋಟರ್ ನ ಯೂಸ್ ಮಾಡ್ತೀರಾ? ನಿಮ್ಗೆಲ್ಲ ಗೊತ್ತೇ ಇದೆ ಅಲ್ವಾ, ಇರಿಗೇಷನ್ಸ್ ಅಲ್ಲಿ ಯೂಸ್ ಮಾಡೋವಂಥದ್ದು. ಯಾರಿದ್ದೀರಾ ರೈತರ ಮಕ್ಕಳು? ಇರಿಗೇಷನ್ ಅಲ್ಲಿ ಯೂಸ್ ಮಾಡೋವಂಥದ್ದು, ಇರಿಗೇಷನ್ ಪರ್ಪಸ್ ಎಷ್ಟಿರುತ್ತದೆ ಯೂಶಲಿ ನಮ್ಗೆ 1 phase ಎಲ್ಲ ಮನೆಗಳ ಮೋಟರ್ ಯೂಸ್ ಮಾಡ್ತೀರಿ. ಬಟ್ 10 HP ಅಂತಂದ್ರೆ ನಿಮ್ಗೆ ಇಟ್ ಮಸ್ಟ್ ಬಿ 3 phase ಇಂಡಕ್ಷನ್ ಮೋಟರ್ ಯೂಸ್ ಮಾಡ್ಬೇಕು, ನೆನ್ಪಿಟ್ಕೊಳ್ಳಿ. ಅರ್ಥ ಆಗ್ತಿದ್ಯಾ? ಸೊ ಮತ್ತೆ ಸಬ್ಮರ್ಸಿಬಲ್ ಒಳಗಡೆ ಬಿಟ್ಟಿರ್ತಾರಲ್ಲ, ಅದನ್ನ ಬೋರ್ವೆಲ್ ಒಳಗಡೆ ಬಿಟ್ಟಿರ್ತಾರೆ, ಅದು 3 phase ಇರುತ್ತೆ. ಅರ್ಥ ಆಗ್ತಿದ್ಯಾ? ಸೊ 3 phase ಇಂಡಕ್ಷನ್ ಮೋಟಾರ್. ಸೊ SMF ಅಂದ್ರೆ ಏನು? ಸೊ SMF ಅಂದ್ರೆ ಇದು ನಿಮಗೆ UPS ಬ್ಯಾಟರಿಗಳು ಎಕ್ಸ್ಪ್ಲೈನ್ ಮಾಡಿದೀನಿ. SMF is a sealed maintenance free type of battery. It is a one type of battery, that is a SMF in battery stands for sealed maintenance free ಅಂತ ಕರಿತೀವಿ. ಓಕೆನಾ? ಸೊ ನೆನ್ಪಿಟ್ಕೊಳ್ಳಿ, ದ ಟಿಪಿಕಲ್ ಯೂಸ್ ಆಫ್ LVDT ಟು ಸೆನ್ಸ್. ಏನ ಸೆನ್ಸ್ ಮಾಡುತ್ತೆ LVDT ನ? ಸೊ LVDT ಅನ್ನೋದು ಏನ ಸೆನ್ಸ್ ಮಾಡ್ತಾ ಇದೆ? ವಾಟ್ ಇಸ್ ದಟ್? ಲೈಟ್ ನ ನಮಗೆ ಸೆನ್ಸ್ ಮಾಡಕ್ಕೆ ಯೂಸ್ ಮಾಡುವಂತದ್ದು, ನೆನ್ಪಿಟ್ಕೊಳ್ಳಿ. ಎ ಟಿಪಿಕಲ್ ಯೂಸ್ ಆಫ್ LVDT ಅಂದ್ರೆ ಏನು? ಫಸ್ಟ್ ಆಫ್ ಆಲ್ ನಿಮ್ಗೆ ಅದನ್ನೇ ಕೊಡ್ಬೋದು. LVDT ಎಕ್ಸ್ಪಾನ್ಷನ್ ಏನಪ್ಪಾ? ಎನಿಬಡಿ? ಲೈಟ್ ಎಮಿಟಿಂಗ್ ಡಯೋಡ್. ಅದು LED ಕಣೋ, ಇದು LVDT. LED ಇಸ್ ಕರೆಕ್ಟ್, ಲೈಟ್ ಎಮಿಟಿಂಗ್ ಡಯೋಡ್ ಕರೆಕ್ಟ್ ಆಗುತ್ತೆ. ವಾಟ್ ಈಸ್ LVDT? ಲೀನಿಯರ್ ವೇರಿಯಬಲ್ ಡಿಫರೆನ್ಷಿಯಲ್ ಟ್ರಾನ್ಸ್ಫಾರ್ಮರ್. ನೆನ್ಪಿಟ್ಕೊಳ್ಳಿ, ಲೀನಿಯರ್ ವೇರಿಯಬಲ್ ಡಿಫರೆನ್ಷಿಯಲ್ ಟ್ರಾನ್ಸ್ಫಾರ್ಮರ್. ಓಕೆನಾ? ಇದು ಏನ್ ಮಾಡುತ್ತಪ್ಪ ಅಂತಂದ್ರೆ, ಟು ಸೆನ್ಸ್ ಟು ಸೆನ್ಸ್ ದ ಪ್ರೆಷರ್. ಇದು ರಾಂಗ್ ಆನ್ಸರ್ ಇದೆ ಇದರಲ್ಲಿ. ಲೈಟ್ ಇಂಟೆನ್ಸಿಟಿ ಅಲ್ಲ ಇದು. ಆಕ್ಚುಲಿ ನಾವು ನೋಡ್ತಾ ಇರೋದು ಇಟ್ ಇಸ್ ಪ್ರೆಷರ್. ಓಕೆನಾ? ಸರ್ ಇದು 2023 ಪೇಪರ್ಸ್ ಮಾಡ್ತಿದ್ದು 24 ಎರಡು ಪ್ಯಾರಲಲ್ ಆಗಿದೆ. ಇದು 23 ಈ ಕಡೆದು ಅಲ್ವಾ? ನೋಡಿ, ಇದು 23. ಕರೆಕ್ಟ್. ಇದು 23, ಅದು 24. ಸೊ LVDT ಗೊತ್ತಾಯ್ತಾ? ಸೊ LVDT ಏನಕ್ಕೆ ಯೂಸ್ ಮಾಡ್ತೀರಿ? LVDT ನೆನ್ಪಿಟ್ಕೊಳ್ಳಿ, ಎಲ್ ಅಂತ ಇದೆ ಅಂತ ಇಮಿಡಿಯೇಟ್ ಆಗಿ ಎಲ್ರು ಲೈಟ್ ಅಂತಾನೆ ಹೊರಟೋಗ್ಬಿಡ್ಬೇಡಿ. ಲೈಟ್ ಅಲ್ಲ ಇದು, ಇಟ್ ಇಸ್ ಎ ಪ್ರೆಷರ್. ಓಕೆ, ಅರ್ಥ ಆಯ್ತಾ? ಅರ್ಥ ಆಯ್ತಾ ಇಲ್ವಪ್ಪ? ಸೊ a PN junction is nothing but what? It is to use a PN junction diode is a unidirectional switch. ನೆನ್ಪಿಟ್ಕೊಳ್ಳಿ, ಕಂಟ್ರೋಲ್ಡ್ ಸ್ವಿಚ್ ಅಲ್ಲ, ಇಟ್ ಇಸ್ ಎ ಯೂನಿಡೈರೆಕ್ಷನಲ್ ಸ್ವಿಚ್. ಎ PN ಜಂಕ್ಷನ್ ಈಸ್ ಎ ಯೂನಿಡೈರೆಕ್ಷನಲ್ ಸ್ವಿಚ್. ನೆನ್ಪಿಟ್ಕೊಳ್ಳಿ, ಇಟ್ ಇಸ್ ಎ ಯೂನಿಡೈರೆಕ್ಷನಲ್ ಸ್ವಿಚ್. ಸೊ ಏನಕ್ಕೋಸ್ಕರ ಯೂಸ್ ಮಾಡ್ತೀರಿ ಅಂತಂದ್ರೆ, ಇಟ್ ಇಸ್ ಅಲೋಸ್ ಕರೆಂಟ್ ಟು ಫ್ಲೋ ಈಸಿಲಿ ಇನ್ ಒನ್ ಡೈರೆಕ್ಷನ್. ಕರೆಂಟ್ ನ ಒಂದ್ ಡೈರೆಕ್ಷನ್ ಪಾಸ್ ಮಾಡಕ್ಕೆ ಯೂಸ್ ಮಾಡುವಂತದ್ದೇ ನಾವು PN ಡಯೋಡ್ ಅಂತ ಕರಿತೀರಿ. ನೆನ್ಪಿಟ್ಕೊಳ್ಳಿ. ಅರ್ಥ ಆಗ್ತಿದ್ಯಾ? ನೋಡಿ, ಇದು ಥಿಯರಿಟಿಕಲ್ ಕ್ವಶನ್ಸ್. ನೀವು ಥಿಯರಿಟಿಕಲ್ ಓದಿಲ್ಲ ಅಂದಾಗ ನಿಮ್ಗೆ ಅದು ಕೂಡ ಪ್ರಾಬ್ಲಮ್ ಆಗ್ತಾ ಇದೆ. ಮ್ಯಾಥ್ಸ್ ಏನೋ ಓಕೆ, ಮ್ಯಾಥ್ಸ್ ಸಂಬಂಧ ಇರೋದು ಮಾಡಿಲ್ಲ ಅಂದ್ರೆ, ಬಟ್ ಥಿಯರಿನೂ ಓದಿಲ್ಲ ಅಂದಾಗ ಕಷ್ಟ ಆಗುತ್ತೆ. ದ ಪರ್ಪಸ್ ಆಫ್ C ಫಿಲ್ಟರ್ ಇನ್ ಎ ಪವರ್ ಸಪ್ಲೈ ಈಸ್ ಟು. ಏನಕ್ಕೋಸ್ಕರ ಯೂಸ್ ಮಾಡ್ತೀರಿ?
ಸೊ ಟು ರೆಡ್ಯೂಸ್ ದ ರಿಪಲ್ ಎ ಕೆಪಾಸಿಟರ್ ಫಿಲ್ಟರ್ ಅನ್ನೋದು ಏನಕ್ಕೆ ಸಿ ಅಂತಂದ್ರೆ ಸಿ ಸ್ಟ್ಯಾಂಡ್ಸ್ ಫಾರ್ ಕೆಪಾಸಿಟರ್ ಅಂತ. ಎ ಕೆಪಾಸಿಟರ್ ಫಿಲ್ಟರ್ ಇನ್ ಎ ಪವರ್ ಸಪ್ಲೈ ಇಸ್ ಯೂಸ್ ಟು ಸ್ಮೂತ್ ಔಟ್ ಆಫ್ ದಿ ಪಲ್ಸೇಟಿಂಗ್ ಡಿಸಿ ಔಟ್ಪುಟ್ ಫ್ರಮ್ ದ ರೆಕ್ಟಿಫೈರ್. ಏನಕ್ಕೋಸ್ಕರ ಅಂತಂದ್ರೆ ಇಟ್ ಈಸ್ ಟು ಸ್ಮೂತ್ ಔಟ್ ಆಫ್ ದಿ ಪಲ್ಸೇಟಿಂಗ್ ಡಿಸಿ ಔಟ್ಪುಟ್ ಫ್ರಮ್ ದಿ ರೆಕ್ಟಿಫೈರ್ ಡಿವೈಸ್ ಯೂಸ್ ಮಾಡೋದು. ಸೊ ಟು ರೆಡ್ಯೂಸಿಂಗ್ ದ ಎ ಸಿ ರಿಪಲ್ಸ್ ಅಂಡ್ ಪ್ರೊವೈಡಿಂಗ್ ಎ ಮೋರ್ ಸ್ಟೇಬಲ್ ಡಿಸಿ ವೋಲ್ಟೇಜ್. ಯಾಕೆ ಎ ಸಿ ವೋಲ್ಟೇಜ್ ನ ಕಟ್ ಮಾಡಿ ನಮಗೆ ಡಿಸಿ ಕನೆಕ್ಟ್ ಮಾಡಕ್ಕೋಸ್ಕರ ನಾವು ಸಿ ಫಿಲ್ಟರ್ ನ ಯೂಸ್ ಮಾಡ್ತೀರಿ. ಇಟ್ ಯು ರೆಡ್ಯೂಸ್ ದ ರಿಪಲ್ಸ್. ಇದನ್ನ ನೆನ್ಪಿಟ್ಕೊಳ್ಳಿ, ರಿಪಲ್ ಆಗೋದನ್ನ ತಡೆಯಕ್ಕೋಸ್ಕರ ನಾವೇನ್ ಮಾಡ್ತೀವಿ ಇದನ್ನ ಯೂಸ್ ಮಾಡ್ತೀರಿ. ಸೊ ಲೆಡ್ ಆಸಿಡ್ ಸೆಲ್ ಇಸ್ ಎಕ್ಸಾಂಪಲ್ ಆಫ್ ಯಾವ ಟೈಪ್ ಆಫ್ ಸೆಲ್? ನೆನ್ಪಿಟ್. ವಾಟ್ ಇಸ್ ದ ಆನ್ಸರ್ ಫಾರ್ ದಿಸ್ ಒನ್? ಲೆಡ್ ಆಸಿಡ್ ಸೆಲ್ ಇಸ್ ಎಕ್ಸಾಂಪಲ್ ಆಫ್ ವಾಟ್? Secondary cells. It is a secondary cell. Very good. It is a secondary cell. So ಇಲ್ಲಿ ಆನ್ಸರ್ ಗಳು ಮಿಸ್ಟೇಕ್ ಆಗಿರ್ತವೆ. ನನ್ನ ಗ್ರೂಪ್ ಅಲ್ಲಿ ಕೂಡ ಯಾರು ಅದನ್ನ ಮೆನ್ಷನ್ ಮಾಡ್ತಾ ಇದ್ರು. ರಿಮೆಂಬರ್ ದಟ್ ಒನ್. ಓಕೆನಾ? ಸೊ ಆಸಿಡ್ ಬ್ಯಾಟರೀಸ್ ಆರ್ ವೈಡ್ಲಿ ಇನ್ ವೆಹಿಕಲ್ಸ್ ಅಂಡ್ ಅದರ್ ಅಪ್ಲಿಕೇಶನ್ಸ್ ಅಲ್ಲಿ ನಾವು ಜಾಸ್ತಿ ಯೂಸ್ ಮಾಡುವಂತದ್ದು. ಸೊ ದಟ್ಸ್ ವೈ ಇಟ್ ಇಸ್ ಎ ಸೆಕೆಂಡರಿ ಸೆಲ್. ಸೋಲಾರ್ ಸೆಲ್ಸ್ ಆರ್ ಸೆಕೆಂಡರಿ ಸೆಲ್ಸ್ ದಟ್ ಕನ್ವರ್ಟ್ ಸೋಲಾರ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಸೊ ಅದು ನಮಗೆ ಸೋಲಾರ್ ಸೆಲ್ ಏನಕ್ಕೆ ಯೂಸ್ ಮಾಡ್ತೀರಿ ಅಂತ, ಸೋಲಾರ್ ಸೆಲ್ಸ್ ಸೆಕೆಂಡರಿ ಸೆಲ್ಸ್ ಅದನ್ನು ಯೂಸ್ ಮಾಡೋದು ನಾವು. ಅದ್ರಲ್ಲಿ ಕೂಡ ಕನ್ವರ್ಟ್ ದ ಸೋಲಾರ್ ಎನರ್ಜಿ ಇಂಟು ಎಲೆಕ್ಟ್ರಿಕ್ ಎನರ್ಜಿ ಕನ್ವರ್ಟ್ ಮಾಡುತ್ತೆ. ಟೈಮ್ ಟೇಕನ್ ಬೈ ದ ಆಲ್ಟರ್ನೇಟಿಂಗ್ ಕ್ವಾಂಟಿಟಿ. ಸೊ ಆನ್ಸರ್ ದಿಸ್ ಒನ್ 92 ಕ್ವಶನ್. Time taken by the alternating quantity to complete one cycle is called as. ಇದು ನಮ್ಗೆ ಆಲ್ರೆಡಿ ಇದಕ್ಕೆ ಮುಂಚೆ ತಾನೇ ಹೇಳ್ಕೊಟ್ಟೆ, ಅದರದೇ ಇದು ಆನ್ಸರ್ ಇರುವಂತದ್ದು. ಸಿ ಒನ್ ಸೈಕಲ್ ಟೈಮ್ ಟೇಕನ್ ಕಂಪ್ಲೀಟ್ ಒನ್ ಸೈಕಲ್ ಅಂತ ಕರಿತೀರಿ. ಸೊ ನಂಬರ್ ಆಫ್ ಸೈಕಲ್ಸ್ ಇಲ್ಲಿ ಒನ್ ಸೈಕಲ್ ಕಂಪ್ಲೀಟ್ ಆಗೋದಕ್ಕೆ ಟೈಮ್ ಪೀರಿಯಡ್ ಅಂತ ಕರಿತೀರಿ. ಸೊ ದಿಸ್ ಇಸ್ ದ ಕರೆಕ್ಟ್ ಒನ್. ಟೈಮ್ ಅಂತ ಇಲ್ಲೇ ಮೆನ್ಷನ್ ಮಾಡಿದ್ದಾರೆ. ಟೈಮ್ ಟೇಕನ್ ಬೈ ದ ಆಲ್ಟರ್ನೇಟಿಂಗ್ ಕ್ವಾಂಟಿಟಿ ಟು ಕಂಪ್ಲೀಟ್ ಒನ್ ಸೈಕಲ್ ಇಸ್ ಕಾಲ್ಡ್ ಎಸ್ ಟೈಮ್ ಪೀರಿಯಡ್ ಅಷ್ಟೇ. ಅರ್ಥ ಆಗ್ತಿದ್ಯಾ? ನೆನ್ಪಿಟ್ಕೊಳ್ಳಿ. ಅವಾಗ ನಾವು ಯೂಸ್ ಮಾಡಿದಲ್ಲ ಫಾರ್ಮುಲಾ ಟಿ ಇಸ್ ಈಕ್ವಲ್ ಟು 1/f, ಅದು ಫ್ರೀಕ್ವೆನ್ಸಿಗೆ. ಅದೇ ತರ ಟೈಮ್ ಟೇಕನ್ ಟು ಕಂಪ್ಲೀಟ್ ಒನ್ ಸೈಕಲ್ ಕಂಪ್ಲೀಟ್ ಆಗಕ್ಕೆ ನಾವು ಅದನ್ನ ಟೈಮ್ ಪೀರಿಯಡ್ ಅಂತ ಕರಿತೀವಿ. ಓಕೆನಾ? ಸೊ ನೆಕ್ಸ್ಟ್ ಒನ್ ಎಕ್ಸ್ಪಾನ್ಷನ್ ಬಂದಾಗ PLC ನಿಮ್ಗೆಲ್ಲ ಗೊತ್ತೇ ಇರೋದು. ವಾಟ್ ಇಸ್ ದ PLC ಸ್ಟ್ಯಾಂಡ್ ಫಾರ್? ವಾಟ್ ಇಸ್ ದ PLC ಸ್ಟ್ಯಾಂಡ್ ಫಾರ್? ಗೊತ್ತಲ್ಲ ನಿಮ್ಗೆ PLCs. ನಿಮ್ಗೆ GTTC ಕರ್ಕೊಂಡೋಗಿ ಹೇಳಿದಾರಲ್ವಾ? ಹೇಳಿಲ್ವಾ? ನೋಡಿದ ತಕ್ಷಣ ಕನ್ಫ್ಯೂಸ್ ಆಗ್ತಿದೆ ಇದ್ರಲ್ಲಿರೋ. Sir, programmable logic control, sir. Programmable logic controller. This is correct. ಸೊ ಪ್ರಾಸೆಸ್ ಬರಲ್ಲ, ಪ್ರೊಸೆಸರ್ ಬರಲ್ಲ, ಪ್ರೋಗ್ರಾಮಬಲ್ ಎರಡು ಇದೆ. ಸೊ ಎರಡಲ್ಲಿ ಒಂದು ಚೆಕ್ ಮಾಡಬೇಕು. ಇಲ್ಲಿ ಸರ್ಕ್ಯೂಟ್ ಬರ್ತದೆ, ಇಲ್ಲಿ ಕಂಟ್ರೋಲರ್ ಬರ್ತಾ ಇದೆ. ಸೊ ಲಾಜಿಕ್ ಕಂಟ್ರೋಲ್ ಇಸ್ ದ ಕರೆಕ್ಟ್ ಒನ್. ಓಕೆ, ನೆಕ್ಸ್ಟ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಟೈನ್ಡ್ ಬೈ ಏನಿರೋದು? ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಟೈನ್ಡ್ ಬೈ the alternating quantity either in positive half cycle or negative half cycle is called as. ಏನಂತ ಕರೀತಾರಪ್ಪ? ಸೊ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಟೈನ್ಡ್ ಬೈ ದ ಆಲ್ಟರ್ನೇಟಿಂಗ್ ಕ್ವಾಂಟಿಟಿ ಐದರ್ ಪಾಸಿಟಿವ್ ಹಾಫ್ ಸೈಕಲ್ ಆರ್ ನೆಗೆಟಿವ್ ಹಾಫ್ ಸೈಕಲ್. ಸಿ ಒಂದು ಸೈಕಲ್ ಅಂದಾಗ ನಾವು ಸೈನ್ ವೇವ್ ಅಥವಾ ಕಾಸ್ ವೇವ್ ತಗೊಂತೀರಿ. ಸೈನ್ ವೇವ್ 0 ಸ್ಟಾರ್ಟ್ ಆಗುತ್ತೆ, ಈ ತರ ಮ್ಯಾಕ್ಸಿಮಮ್ ಲೆವೆಲ್ ಹೋಗ್ಬಿಟ್ಟು ಈ ತರ ರೀಚ್ ಆಗಿ ಮತ್ತೆ ಈ ಲೆವೆಲ್ ಬರುತ್ತೆ. ಇದನ್ನ ನಾವು ಒಂದು ವೇವ್ ಕಂಪ್ಲೀಟ್ ವೇವ್ ಅಂತ ಕರಿತೀವಿ. ಸೊ ಇದು ನಮ್ಗೆ ಇರುವಂತಹ ಮ್ಯಾಕ್ಸಿಮಮ್ ಡಿಸ್ಟೆನ್ಸ್. ಇದು ನೆನ್ಪಿಟ್ಕೊಳ್ಳಿ, ಇದು ಮ್ಯಾಕ್ಸಿಮಮ್ ಡಿಸ್ಟೆನ್ಸ್. ಈ ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ ಏನಿರುತ್ತೆ, ದ ಡಿಸ್ಟೆನ್ಸ್ ಟ್ರಾವಲ್ಡ್ ಬೈ ದ ವೇವ್, ದ ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ ಇದಿರ್ಬೋದು ಅಥವಾ ಇದಿರ್ಬೋದು. ಇದನ್ನ ಅಪ್ಪರ್ ಹೋಗಿರೋದನ್ನ ಟ್ರಫ್ ಅಂತೀರಿ, ಇದನ್ನ ಕ್ರಸ್ಟ್ ಅಂತ ಕರಿತೀರಿ. ಸೊ ಡಿಸ್ಟೆನ್ಸ್ ಫ್ರಮ್ ದಿ ಆಕ್ಸೆಸ್ ಟು ದ ಅಪ್ಪರ್ ಲೆವೆಲ್ ಏನಿದೆ ಮ್ಯಾಕ್ಸಿಮಮ್, ದಿಸ್ ಇಸ್ ಕಾಲ್ಡ್ ಆಸ್ ಆಂಪ್ಲಿಟ್ಯೂಡ್. ಸೊ ರಿಮೆಂಬರ್ ದಿಸ್ ಒನ್, ದಿಸ್ ಇಸ್ ದ ಆಂಪ್ಲಿಟ್ಯೂಡ್. ನೆನ್ಪಿಟ್ಕೊಳ್ಳಿ, ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಥವಾ ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ ಕವರ್ಡ್ ಬೈ ದ ಒಂದು ಹಾಫ್ ಸೈಕಲ್, ಪಾಸಿಟಿವ್ ಹಾಫ್ ಸೈಕಲ್ ನೆಗೆಟಿವ್ ಹಾಫ್ ಸೈಕಲ್ ಇರ್ಬೋದು. ಅಂದ್ರೆ ನೆಗೆಟಿವ್ ಹಾಫ್ ಸೈಕಲ್ ಅಂದ್ರೆ ಹೆಂಗೆ ಸರ್ ಅಂತಂದ್ರೆ, ಇದು ನೆಗೆಟಿವ್ ಡೈರೆಕ್ಷನ್ ಬರುವಂತದ್ದು, ಇದು ಪಾಸಿಟಿವ್ ಡೈರೆಕ್ಷನ್ ಮುಂದೆ ಹೋಗ್ತಾ ಇರುವಂತದ್ದು. ಇಷ್ಟೇ ಡಿಫರೆನ್ಸ್. ಅರ್ಥ ಆಗ್ತಿದ್ಯಾ? ದಟ್ ಇಸ್ ಕಾಲ್ಡ್ ಆಸ್ ವಾಟ್? ಏನಂತ ಕರೀತಾರೆ? ಇಟ್ ಇಸ್ ಕಾಲ್ಡ್ ಆಸ್ ಆಂಪ್ಲಿಟ್ಯೂಡ್. ಓಕೆನಾ? ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್? Yes, in series circuit, the current through each resistor is different. In a parallel circuit, the voltage across each resistor is same. In a parallel circuit, the equivalent resistance is sum of individual resistance. In a series circuit, the reciprocal of equivalent resistance is sum of the reciprocal of the individual. ನೋಡಿ, ಇವೆರಡು ಆನ್ಸರ್ ಅಲ್ಲ. ಯಾಕೆ ಸರ್ ಅಂತಂದ್ರೆ ಉಲ್ಟಾ ಕೊಟ್ಟಿದ್ದಾರೆ. ಪ್ಯಾರಲಲ್ ಯಾವಾಗ್ಲೂ ಪ್ಯಾರಲಲ್ ಅಂತಂದ್ರೆ ಪ್ಯಾರಲಲ್ ಸರ್ಕ್ಯೂಟ್ ದ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಇಸ್ ಸಮ್ ಆಫ್ ಇಂಡಿವಿಜುವಲ್ ರೆಸಿಸ್ಟೆನ್ಸ್ ಅಂತಿದೆ. ಇದು ರಾಂಗ್. ಯಾಕಂದ್ರೆ ನಮ್ಗೆ ಇರೋದೇನು, RS is equal to R1 plus R2.
ನೋಡಿ ಇಲ್ಲಿ ಸೀರೀಸ್ ಗೆ ಉಲ್ಟಾ ಹೇಳಿದ್ದಾರೆ. ಏನಂತ ಇಲ್ಲಿ ಆರ್ ಪಿ ಇಸ್ ಈಕ್ವಲ್ ಟು ಅಂತ ಹೇಳ್ತಾರೆ. ಆರ್ ಪಿ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಆರ್ ಪಿ, R1 ಆಕ್ಚುಲಿ. ಸೊ ಅಲ್ಲಿಗೆ ಇವೆರಡು ಆನ್ಸರ್ ಆಗಲ್ಲ. ಇನ್ ನಮಗಿರೋ ಆನ್ಸರ್ ಏನಪ್ಪಾ ಅಂತಂದ್ರೆ ಇನ್ ಸೀರೀಸ್ ಸರ್ಕ್ಯೂಟ್ ದ ಕರೆಂಟ್ ಥ್ರೂ ಈಚ್ ರೆಜಿಸ್ಟರ್ ಇಸ್ ಡಿಫರೆಂಟ್. ಸೊ ಇನ್ ಎ ಪ್ಯಾರಲಲ್ ಸರ್ಕ್ಯೂಟ್ ದ ವೋಲ್ಟೇಜ್ ಅಕ್ರಾಸ್ ಈಚ್ ರೆಜಿಸ್ಟರ್ ಇಸ್ ಸೇಮ್. ಇದು ಕರೆಕ್ಟ್ ಆಗಿರುವಂತಹ ಆನ್ಸರ್. ಏನು ಪ್ಯಾರಲಲ್ ಕನೆಕ್ಷನ್ ಕೊಟ್ಟಿರ್ತೀರಿ, ನಾನು ಪ್ಯಾರಲಲ್ ಮತ್ತೆ ಸೀರೀಸ್ ಅಂತ ಬಂದಾಗ ಥಿಯರಿಟಿಕಲ್ ಪಾರ್ಟ್ ಎಕ್ಸ್ಪ್ಲೈನ್ ಮಾಡಿದೀನಿ ನೋಡಿ. ಇದನ್ನ ಬೇಕಾದ್ರೆ ಚೆಕ್ ಮಾಡಿ ನೋಡಿ, ಅದ್ರಲ್ಲಿ ಎಕ್ಸ್ಪ್ಲೈನ್ ಮಾಡಿರೋದಿದೆ. ಇಲ್ಲಿ R1 ರೆಜಿಸ್ಟರ್ ಇರುತ್ತೆ, ಇಲ್ಲಿ R2 ರೆಜಿಸ್ಟರ್ಸ್ ಇರುತ್ತೆ. ಇವೆರಡು ಏನು ಪ್ಯಾರಲಲ್ ಕನೆಕ್ಟ್ ಮಾಡಿದಿರಿ. ಇನ್ ಎ ಪ್ಯಾರಲಲ್ ಸರ್ಕ್ಯೂಟ್ ದ ವೋಲ್ಟೇಜ್ ಅಕ್ರಾಸ್ ಈಚ್ ರೆಜಿಸ್ಟರ್ ಇಸ್ ಸೇಮ್. ಇಲ್ಲಿ ಬರುವಂತಹ ವೋಲ್ಟೇಜ್ ಏನಿರುತ್ತೆ ಇದು V ಅಂತ ಕೊಟ್ಟಿರ್ತಾರೆ. ಇಲ್ಲಿ ಕರೆಂಟ್ ಡಿಫರ್ ಆಗುತ್ತೆ. ಕರೆಂಟ್ ಬಂದ್ಬಿಟ್ಟು I1 ಮತ್ತೆ I2 ಅಂತ ಬರುತ್ತೆ, ಬಟ್ ವೋಲ್ಟೇಜ್ ಸೇಮ್ ಇರುತ್ತೆ. ಸೊ ಅದಕ್ಕೆ ಇನ್ ಎ ಪ್ಯಾರಲಲ್ ಸರ್ಕ್ಯೂಟ್ ದ ವೋಲ್ಟೇಜ್ ಅಕ್ರಾಸ್ ಈಚ್ ರಿಜಿಸ್ಟರ್ ಈಸ್ ಸೇಮ್. ಇದು ನೆನ್ಪಿಟ್ಕೊಳ್ಳಿ. ಅರ್ಥ ಆಗ್ತಿದ್ಯಾ? ಸೊ ಇದು F3 ಬರ್ತಾ ಇರೋ ಕ್ವಶನ್. ಈ ಎರಡು ಆನ್ಸರ್ ರಾಂಗು. ಯಾವ್ದು ಕಾನ್ಸಂಟ್ರೇಟ್ ಮಾಡ್ಬೇಕು ನೋಡಿ ನೀವು. ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ದಿ ಒಂದೊಂದು ಡೆಫಿನೇಷನ್ಸ್ ಸೇಮ್ ಏನು ಪ್ಯಾರಲಲ್ ಮತ್ತೆ ಸೀರೀಸ್ ಅಲ್ಲಿ ಕೊಟ್ಟಿರ್ತಾರೆ ಅದನ್ನ ಅಬ್ಸರ್ವ್ ಮಾಡ್ಕೊಂಡ್ರೆ ಸಾಕು. ನೀವು ನಾವ್ ಏನ್ ಫಾಲೋ ಮಾಡ್ಬೇಕು ಅಂತ ನಿಮ್ಗೆ ಗೊತ್ತಾಗುತ್ತೆ. ಓಕೆನಾ? ನೆಕ್ಸ್ಟ್ ಒನ್, ದ ಸೆಲ್ ವಿಚ್ ಕೆನಾಟ್ ಬಿ ರೀಚಾರ್ಜ್ ಅಂಡ್ ರೀಯೂಸ್ಡ್. ಯಾವ್ದನ್ನು ಕರಿತೀರಪ್ಪ ನಾವು? ವಿಚ್ ಇಸ್ ಕಾಲ್ಡ್ ದಟ್ ಒನ್? ದಟ್ ಇಸ್ ಕಾಲ್ಡ್ ಆಸ್ ಪ್ರೈಮರಿನಾ? ಸಿಂಪಲ್ ಇರ್ಬೋದು ಸರ್. ಪ್ರೈಮರಿ ಸೆಲ್, ದ ಸೆಲ್ ವಿಚ್ ಕೆನಾಟ್ ಬಿ ರೀಚಾರ್ಜ್ಡ್, ಮತ್ತೆ ನಾವು ಯೂಸ್ ಮಾಡಕ್ ಆಗದೆ ಇರುವಂತದ್ದು. ಓಕೆ, ದಟ್ ಇಸ್ ಕಾಲ್ಡ್ ಆಸ್ ಪ್ರೈಮರಿ ಸೆಲ್. ಸೊ ಪ್ರೈಮರಿ ಸೆಲ್ಸ್ ಕೆನಾಟ್ ಬಿ ರೀಚಾರ್ಜ್ ಅಂದ್ರೆ ನಾವು ಮನೆಗಳಲ್ಲಿ ಯೂಸ್ ಮಾಡುವಂತ ಏನು ಬ್ಯಾಟರಿ, ರಿಮೋಟ್ ಯೂಸ್ ಮಾಡುವಂತ ಸೆಲ್ಸ್ ಎಲ್ಲ ಇರ್ತಾವಲ್ಲ, ಅವು ಇದಕ್ಕೆ ಎಕ್ಸಾಂಪಲ್ ಆಗುತ್ತೆ. ನೆಕ್ಸ್ಟ್, ಸ್ಪೆಸಿಫಿಕ್ ಗ್ರಾವಿಟಿ. ಸೊ ವಾಟ್ ಇಸ್ ದಟ್? ದ ಸ್ಪೆಸಿಫಿಕ್ ಗ್ರಾವಿಟಿ ಆಫ್ ಎ ಫುಲ್ಲಿ ಚಾರ್ಜ್ಡ್ ಲೆಡ್ ಆಸಿಡ್ ಬ್ಯಾಟರಿ ವಿಲ್ ಬಿ ಇನ್ ದ ರೇಂಜ್ ಆಫ್. ನೋಡಿ, ಇದು ಬರುವಂತದ್ದು ಮ್ಯಾಕ್ಸಿಮಮ್ ಲಾಸ್ಟ್ ಚಾಪ್ಟರ್ ಏನಿದೆ ನಿಮಗೆ ಬ್ಯಾಟ್ರೀಸ್, UPS, ಇದನ್ನ ಕಾನ್ಸಂಟ್ರೇಟ್ ಮಾಡಿ ಇವತ್ತು ಓದ್ಕೊಂಡ್ರು ಕೂಡ ನಿಮಗೆ ಇದರಲ್ಲಿರುವಂತಹ ಪಾಯಿಂಟ್ಸ್ ಯಾವ್ಯಾವ ಅಂತ ಗೊತ್ತಾಗುತ್ತೆ. ರಿಮೆಂಬರ್ ದಿಸ್ ಒನ್, ವೆರಿ ವೆರಿ ಇಂಪಾರ್ಟೆಂಟ್. ಇದ್ರಲ್ಲಿ ಬರ್ತಾ ಇರುವಂತ ರೇಂಜ್ ಏನಪ್ಪಾ ಅಂತಂದ್ರೆ ನಿಮಗೆ ಎ ಸ್ಪೆಸಿಫಿಕ್ ಗ್ರಾವಿಟಿ ಆಫ್ ಎ ಫುಲ್ಲಿ ಚಾರ್ಜ್ ಲೆಡ್ ಆಸಿಡ್ ಬ್ಯಾಟರಿ ಟಿಪಿಕಲಿ ಇನ್ ದ ರೇಂಜ್ ಆಫ್ 1.260 ಇಂದ ಬರುತ್ತೆ. 1.260 ಟು 1.280 ಬರುತ್ತೆ. ಇಲ್ಲಿ ನಮಗೆ ಆಬ್ವಿಯಸ್ಲಿ ನಮ್ಗೆ ಕೊಡ್ತಾ ಇರುವಂತದ್ದು ಆಪ್ಷನ್ ಆಗಾರ ಯಾವ್ದಪ್ಪ ಅಂದ್ರೆ ಇದಕ್ಕೆ ನಿಯರ್ ಆಗಿರುವಂತ ಆಪ್ಷನ್ ಯಾವ್ದು ಕನ್ಸಿಡರ್ ಮಾಡೋಣ? ದಟ್ ಈಸ್ 1230 ಟು 1300. ಸೊ ಇದು ಕರೆಕ್ಟ್ ಒನ್. ಸೊ ನಮ್ಗಿರುವಂತದ್ದು 12 ಯಾವ್ದು ನಿಯರ್ ಆಗಿದೆ ನಮಗೆ ಯೂಸ್ ಮಾಡುವಂತದ್ದು 1.260 ಇಂದ 1.280. ಇದಕ್ ನಿಯರ್ ಬೈ ವ್ಯಾಲ್ಯೂ ಯಾವ್ದಪ್ಪ ಅಂದ್ರೆ ದಟ್ ಈಸ್ 1230 ಟು 1300. ಅರ್ಥ ಆಗ್ತಿದ್ಯಾ? ಸೊ ಇನ್ನ ನೆಕ್ಸ್ಟ್ ಒನ್ ನಿಮ್ಗೆ ಗೊತ್ತೇ ಇದೆ ಯಾವ್ದು ಸೆನ್ಸ್ ಮಾಡುತ್ತೆ. ವಿಚ್ ಇಸ್ ದ ಬೆಸ್ಟ್ ಸೆನ್ಸಾರ್ ಫಾರ್ ಸೆನ್ಸಿಂಗ್ ವೈಬ್ರೇಷನ್ ಈಸ್, ವಾಟ್ ಇಸ್ ದಟ್ ಕಾಲ್ಡ್ ಆಸ್? electric crystal. Piezoelectric crystal. Remember this one. Okay, so this is the correct one. During the charging the batteries, what you have to observe? So what is the correct answer for this one? ನಿಮಗೆ 99th one ಗೊತ್ತಿರುತ್ತೆ ನೋಡಿ ಏನಾಗುತ್ತೆ ಬ್ಯಾಟರೀಸ್ ಅಲ್ಲಿ ಅಂತ. Chemical energy converted into mechanical, mechanical is converted into chemical, electrical is converted into chemical. So chemical energy is converted into electrical. What is the procedure will taken? Electrical to ಅವಾಗ ಚಾರ್ಜ್ ಮಾಡ್ಬೇಕಾರೆ sir, electrical is converted to chemical energy sir. ಕೆಮಿಕಲ್ ಎನರ್ಜಿ. ಸೊ ಚಾರ್ಜ್ ಮಾಡ್ಬೇಕಾದ್ರೆ ನಮ್ಗೆ ಏನ್ ಮಾಡುತ್ತೆ ಈ ಪ್ರೊಸೀಜರ್ ಕನ್ವರ್ಟ್ ಆಗುತ್ತೆ. ಸೊ ಚಾರ್ಜ್ ಆಗಿದ್ರೆ ಡಿಸ್ಚಾರ್ಜ್ ಆಗ್ಬೇಕಾರೆ Chemical to electrical sir. ವೆರಿ ಗುಡ್. ಡಿಸ್ಚಾರ್ಜ್ ಆಗ್ಬೇಕಾದ್ರೆ ಏನ್ ಕೆಮಿಕಲ್ ಎನರ್ಜಿ ಇರುತ್ತೆ ಅದು ಎಲೆಕ್ಟ್ರಿಕ್ ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ. ಓಕೆನಾ? ಸೊ ಅಗೇನ್ ಒನ್ ಮೋರ್ ಕ್ವಶನ್ ಇಸ್ ಗಿವನ್, ಯು ಕ್ಯಾನ್ ಅಬ್ಸರ್ವ್ ದಟ್ ಏನಿದೆ ಕ್ವಶನ್ ಅನ್ನೋದು ನೋಡಿ. What is an electric stove is connected across a 230 volts 50 hertz AC supply for the duration of 1 hour. Take the current of 10 amperes. The energy consumed is. So ಇದು ಎನರ್ಜಿ ಕನ್ಸಂಪ್ಷನ್ ಅಲ್ಲಿ ಯೂಸ್ ಮಾಡುವಂತ ವ್ಯಾಲ್ಯೂ ಇದು. ಫಸ್ಟ್ ಆಫ್ ಆಲ್ ಏನ ಯೂಸ್ ಮಾಡ್ಬೇಕು ನಾವು, ಏನೇನ್ ಕೊಟ್ಟಿದ್ದಾರೆ ಅಂತ ನೋಡ್ಕೊಳ್ಳಿ. ವಾಟ್ ಇಸ್ ದ ಗಿವನ್ ಕಂಡೀಷನ್? V is equal to ಎಷ್ಟು ಕೊಟ್ಟಿದ್ದಾರೆ? 230 volts. ಆಮೇಲೆ ಹರ್ಟ್ಸ್ ಅಂತ ನಿಮಗೆ ಗೊತ್ತೇ ಇದೆ, ದಟ್ ಇಸ್ ನಥಿಂಗ್ ಬಟ್ ಯಾವ್ದ್ರಲ್ಲಿ ಕೊಟ್ಟಿರುವಂತದ್ದು ದೇ ಹ್ಯಾವ್ ಗಿವನ್ ಇನ್ ದ
ಫ್ರೀಕ್ವೆನ್ಸಿ ಹರ್ಟ್ಸ್ ಅಲ್ಲಿ ಕೊಟ್ಟಿರುವಂತದ್ದು. AC ಸಪ್ಲೈ ಫಾರ್ ದಿ ಡ್ಯೂರೇಷನ್ ಆಫ್ 1 hour, ಟೈಮ್ ಕೊಟ್ಟಿದ್ದಾರೆ, ಟೈಮ್ ಎಷ್ಟು ಕೊಟ್ಟಿದ್ದಾರೆ 1 hour ಕೊಟ್ಟಿದ್ದಾರೆ. ಆಮೇಲೆ ಕರೆಂಟ್ ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ I is equal to 10 amperes ಕೊಟ್ಟಿದ್ದಾರೆ. ಕರೆಕ್ಟಾ? ಸೊ ನಾವೀಗ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೇನು, ದ ಎನರ್ಜಿ ಕನ್ಸ್ಯೂಮ್ಡ್ ಗೆ ಫಾರ್ಮುಲಾ ಏನಪ್ಪ, ಫಸ್ಟ್ ಆಫ್ ಆಲ್ ದ ಎನರ್ಜಿ ಕನ್ಸ್ಯೂಮ್ಡ್ E is equal to, ರಿಮೆಂಬರ್ ದಿಸ್ ಒನ್, V into I into T. ಸೊ ಇದನ್ನ ಒನ್ ಆಫ್ ದಿ ಕ್ಲಾಸ್ ಲೇಟೆಸ್ಟ್ ಆಗಿ ಒಂದು ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಹೇಳಿದೆ ನಿಮ್ಗೆ, ಲಾಸ್ಟ್ ಕ್ಲಾಸ್ ಅಲ್ಲಿ ಬರುವಂತ ಕ್ಯಾಲ್ಕುಲೇಷನ್ ಯಾವ ತರ ಇರುತ್ತೆ ಅಂತ ಹೇಳಿ, VIT. ಸೊ ರಿಮೆಂಬರ್ ದಿಸ್ ಒನ್. ಈಗ ನೋಡ್ಕೊಳ್ಳಿ ಯಾವ ತರ ಎನರ್ಜಿ ಕನ್ಸ್ಯೂಮ್ ನಾವು ಕ್ಯಾಲ್ಕುಲೇಟ್ ಮಾಡ್ತೀರಿ ಅಂತ. ಎನರ್ಜಿ ಕನ್ಸ್ಯೂಮ್ಡ್ ಇಸ್ ಕ್ಯಾಲ್ಕುಲೇಟೆಡ್ ಆಸ್ E is equal to V into I into T. ಸೊ V ಏನ್ ಕೊಟ್ಟಿದ್ದಾರೆ 230 ಕೊಟ್ಟಿದ್ದಾರೆ, ನೆನ್ಪಿಟ್ಕೊಳ್ಳಿ, ಇಂಟು 10 ಇಂಟು ಟೈಮ್ ಎಷ್ಟು ಕೊಟ್ಟಿದ್ದಾರೆ, ದಟ್ ಇಸ್ ದ 1 hour ಕೊಟ್ಟಿದ್ದಾರೆ. ಸೊ ಲೆಟ್ ಇಟ್ ಬಿ 1 hour. ಅಲ್ಲಿಗೆ ಇದು ಏನಾಯ್ತು ಕ್ಯಾಲ್ಕುಲೇಟ್ ಮಾಡಿದಾಗ 2300 ಎನರ್ಜಿ ಅಂತಂದಾಗ ನಾವು ಯೂಸ್ ಮಾಡೋದು ಯಾವ್ದು ಕೊಟ್ಟಿದ್ದಾರೆ ಅಂತಂದ್ರೆ ವ್ಯಾಟ್ ಅವರ್ ಅಂತ ಕರಿತೀರಿ. ಏನಂತ ಕರಿತೀರಿ? ಇಟ್ ಇಸ್ ಕಾಲ್ಡ್ ವ್ಯಾಟ್ ಅವರ್. ಸೊ ಇದು SI ಯೂನಿಟ್ ಫಾರ್ ದಿ ಎನರ್ಜಿ. ಓಕೆನಾ? ಸೊ ಇಲ್ಲಿ ನಾವು ನೋಡ್ತಾ ಇದ್ರಿ, ಸಿನ್ಸ್ 1 ಯೂನಿಟ್, ನೆನ್ಪಿಟ್ಕೊಳ್ಳಿ, ಸಿನ್ಸ್ 1 unit of energy is equal to 1 kilowatt hour. 1 energy, that is 1 kilowatt hour equal ಆಗಿರುತ್ತೆ 1 unit of energy. 1 unit is equal to 1 kilowatt hour ಆಗಿರುತ್ತೆ. ದ ಎನರ್ಜಿ ಇನ್ kilowatt hour ಕನ್ವರ್ಟ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು, ಈ ವ್ಯಾಲ್ಯೂನ ಡಿವೈಡೆಡ್ ಬೈ 1000 ಮಾಡ್ಬೇಕು. ಸೊ ಇದು ಕನ್ವರ್ಟ್ ಮಾಡಿದಾಗ ಏನಾಗುತ್ತೆ 1 kilowatt ಆಗುತ್ತೆ. ಕಿಲೋವ್ಯಾಟ್ ಆಗ್ಬೇಕು ಅಂದ್ರೆ ಕಿಲೋ ಅಂದ್ರೆ 10 to the power 3. ಸೊ ಇಲ್ಲೊಂದು 10 to the power 3 ಬರ್ಬೇಕು, ಇಲ್ಲೊಂದು 1000 ಬರ್ಲೇಬೇಕು ಡಿವೈಡ್ ಮಾಡಿದಾಗ. ಈ 10 to the power 3 ಗೆ ಕಿಲೋ ಅಂತ ಬರ್ಕೋತೀನಿ, ಕಿಲೋವ್ಯಾಟ್ ಅವರ್ ಆಯ್ತು. ಇವಾಗ ಇದನ್ನ ಕ್ಯಾನ್ಸಲ್ ಮಾಡಿದಾಗ 20 ಕ್ಯಾನ್ಸಲ್ ಆಗುತ್ತೆ, 10 ಡಿವೈಡ್ ಮಾಡಿದ್ರೆ ಎಷ್ಟಾಯ್ತು 2.3. ಸೊ 2.3 ಯೂನಿಟ್ಸ್. ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಅರ್ಥ ಆಯ್ತಾ ಇದು? ಇದು ಒನ್ ಆಫ್ ದಿ ಕ್ವಶನ್ ರಿಪೀಟ್ ಆಗಿ ಕೇಳ್ತಾರೆ, ಎನರ್ಜಿ ಕನ್ಸಂಪ್ಷನ್ ಕ್ಯಾಲ್ಕುಲೇಟ್ ಮಾಡಿ ಅಂತ. ನೆನ್ಪಿಟ್ಕೊಳ್ಳಿ ಯಾವ ತರ ಕ್ಯಾಲ್ಕುಲೇಟ್ ಮಾಡೋದು ಅಂತೇಳಿ. ಸೊ ಇಲ್ಲಿ 50 yards ಏನ್ AC ಸಪ್ಲೈ ಕೊಟ್ಟಿದ್ದಾರೆ, ದಟ್ ವಿ ಆರ್ ನಾಟ್ ಯೂಸಿಂಗ್, ಅದು ಬೇಕಾಗಿಲ್ಲ. ಸೊ ಬಟ್ ನಿಮಗೆ ಡೈವರ್ಟ್ ಮಾಡಕ್ಕೆ ಅದನ್ನು ಏನೋ ಹಾಕೊಂಡು ಮಲ್ಟಿಪ್ಲೈ ಮಾಡ್ಲಿ ಹುಡುಗರು ಅಂತ ಕೊಟ್ಟಿರ್ತಾರೆ. ಸೊ ಆ ತರ ಕೆಲಸ ಮಾಡ್ಕೊಳಕ್ ಹೋಗ್ಬೇಡಿ ನೀವು, ವೆರಿ ಸಿಂಪಲ್. ಮತ್ತೆ ಆದಷ್ಟು ನೀವು ಯೂಸ್ ಮಾಡುವಂತ ಯೂನಿಟ್ಸ್ ಕಿಲೋವ್ಯಾಟ್ ಅವರ್ ಬಂದಾಗ 2.3 1.3 ಆ ತರನೇ ಇರುತ್ತೆ. ಸೊ ಹಾಗಾಗಿ ಅದು ನೀವು ಕರೆಕ್ಟ್ ಆಗಿ ಯೋಚನೆ ಮಾಡ್ಬೇಕಾಗತ್ತೆ ಯಾವ ತರ ಅಂತೇಳಿ. ಸೊ ಇದು ಅರ್ಥ ಆಗಿದ್ಯಾ? ಏನ್ ಕೊಟ್ಟಿದ್ದಾರೆ, ವೋಲ್ಟ್ಸ್ ಬರ್ಕೊಳ್ಳಿ, ಟೈಮ್ ಬರ್ಕೊಳ್ಳಿ, ಕರೆಂಟ್ ಬರ್ಕೊಳ್ಳಿ, 3 ವ್ಯಾಲ್ಯೂ ಆಯ್ತು. ಫಾರ್ಮುಲಾ ಬರ್ಕೊಳ್ಳಿ, ಎನರ್ಜಿ ಕನ್ಸಂಪ್ಷನ್ ಗೆ ಫಾರ್ಮುಲಾ V into I into T. ಏನು V ವೋಲ್ಟ್ಸ್, I ಕರೆಂಟ್, T ಅನ್ನೋದು ಟೈಮ್ ಟೇಕನ್. ಸೊ ಏನೇನಾಯ್ತು 230 into 10 into ಟೈಮ್. 230 ಅವರೇ ಕೊಟ್ಟಿರೋ ವ್ಯಾಲ್ಯೂ ಇಂಟು 10 ಅವರೇ ಕೊಟ್ಟಿದ್ದಾರೆ ಯಾವುದು ಆಂಪಿಯರ್ ಕರೆಂಟ್ ಅಲ್ಲಿ, ಇಂಟು ಟೈಮ್ ಟೇಕನ್ 1 hour ಕೊಟ್ಟಿದ್ದಾರೆ. 1 hour ಬರ್ಕೊಳ್ಳಿ ನೀವು. ಇದನ್ನ 1 hour ನ ಮತ್ತೆ ಹೋಗಿ ಸರ್ SI ಯೂನಿಟ್ ಸೆಕೆಂಡ್ಸ್ ಅಲ್ವಾ ಸರ್, ನಾನು 3600 ಸೆಕೆಂಡ್ಸ್ ಬರ್ಕೋತೀನಿ ಅಂತ ನೀವು ಪ್ರಯತ್ನ ಪಡಕ್ ಹೋಗ್ಬೇಡಿ. ಅರ್ಥ ಆಗ್ತಿದ್ಯಾ? ಅದು ನಿಮಗೆ ರಾಂಗ್ ಆನ್ಸರ್ ಕೊಡುತ್ತೆ. ಯಾಕೆ ಅಂದ್ರೆ ನಾವು ವ್ಯಾಟ್ ಅವರ್ ಅಲ್ಲೇ ಕ್ಯಾಲ್ಕುಲೇಟ್ ಮಾಡಿರೋದ್ರಿಂದ ಅವ್ರ ಅವರ್ಸ್ ಕೊಟ್ಟಿರೋದನ್ನ ನಾವು ಯೂಸ್ ಮಾಡೋದೇ ಒಳ್ಳೇದು. ಆಯ್ತಾ? ಸೊ ಇದೆಲ್ಲ ಮಲ್ಟಿಪ್ಲೈ ಮಾಡಿದಾಗ ಕ್ಯಾಲ್ಕುಲೇಷನ್ ಸಿಂಪಲ್ ಆಗೇ ಇದೆ, 2300 ವ್ಯಾಟ್ ಅವರ್ ಬರುತ್ತೆ. ಬಟ್ ಟ್ವಿಸ್ಟ್ ಏನಪ್ಪಾ ಅಂದ್ರೆ 2300 ಇಲ್ಲಿ ಆನ್ಸರ್ ಯಾವ್ದು ಇಲ್ಲ. ಬಟ್ ನಮ್ಗೆ ಆನ್ಸರ್ ಯಾವ್ದಪ್ಪ ಅಂದ್ರೆ ಕಿಲೋ ವ್ಯಾಟ್ ಅವರ್ ಅಲ್ಲಿ ಬರಬೇಕು. ಯಾವ್ದು? 1 ಯೂನಿಟ್ ಇಸ್ ಈಕ್ವಲ್ ಟು, ಅಂದ್ರೆ ಯೂನಿಟ್ ಅಂದ್ರೆ ಈಗ ಈ ಕಿಲೋ ವ್ಯಾಟ್ ಅವರ್ ನ ನಾನೇನ್ ಮಾಡ್ಬೋದು 1 ಯೂನಿಟ್ ಅಂತ ಬರೀಬಹುದು. ಇಲ್ಲಿ ಯೂನಿಟ್ಸ್ ಅಲ್ಲಿ ಕೊಟ್ಟಿರೋದ್ರಿಂದ ಯಾವ್ದನ್ನ ಆನ್ಸರ್ ನ ಯೂನಿಟ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಸೊ 1 ಯೂನಿಟ್ ಇಸ್ ಈಕ್ವಲ್ ಟು 1 ಕಿಲೋವ್ಯಾಟ್ ಅವರ್. ಇದು ನೆನ್ಪಿಟ್ಕೊಳ್ಳಿ. ಹಾಗಾದ್ರೆ ನನಗೆ ಇಲ್ಲಿ ವ್ಯಾಟ್ ಅವರ್ ಇದೆ, ಬಟ್ ನನಗೆ ಇನ್ನ ಕಿಲೋ ಬೇಕು. ಸೊ ದಿಸ್ ಇಸ್ ಅ ಸಿಂಪಲ್ ಥಿಂಗ್. ಎನರ್ಜಿ ಕನ್ಸಂಪ್ಷನ್ ಕಿಲೋ V into I into T. V ಕೊಟ್ಟಿರೋದು 230 ಬರ್ಕೊಂಡೆ, ಇಂಟು I ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ 10 ಬರ್ಕೊಂಡೆ, ಟೈಮ್ ಬರ್ಕೊಂಡೆ 1. ಎಷ್ಟಾಯ್ತು? ಇದು 2300 ಆಯ್ತು. ಇದು ನಮಗೆ ಏನದಲ್ಲಿ ಬರುತ್ತೆ, ವ್ಯಾಟ್ ಅವರ್ ಅಲ್ಲಿ ಬಂತು. ಬಟ್ ಏನಪ್ಪಾ ಅಂತಂದ್ರೆ ನನಗೆ ವ್ಯಾಟ್ ಅವರ್ ಅಲ್ಲ, ಇಟ್ ಇಸ್ ರಿಕ್ವೈರ್ಡ್ ಇನ್ ದ ಕಿಲೋ ವ್ಯಾಟ್ ಅವರ್. ಕಿಲೋ ಅಂತ ಬಂದಾಗ ನನಗೆ 2300 ಕಿಲೋ ಆಗ್ಬೇಕಂದ್ರೆ ಇನ್ನ ಸಿಂಪಲ್ ಆಗಿ ಮಾಡ್ಬೋದಿತ್ತು. ಇದ್ರಲ್ಲೇ 1000 ಬೇಕಾದ್ರೆ ನೀವು ಕಾಮನ್ ತೆಗಿಬೋದಾಗಿತ್ತು. ಅರ್ಥ ಆಗ್ತಿದ್ಯಾ? ಸೊ ಅದ್ರ ಬದ್ಲು ಏನ್ ಮಾಡ್ತೀರಿ, ಕಿಲೋ ಅಂತಂದ್ರೆ ನಂಗೆ 1000 ಬೇಕು, ಅವಾಗ 1000 ವ್ಯಾಟ್ ಅವರ್ ಆಗುತ್ತೆ. ಸೊ ಈ 1000 ವ್ಯಾಟ್ ಅವರ್ ಏನಾಗುತ್ತೆ, ಯೂನಿಟ್ ಕನ್ವರ್ಟ್ ಆಗುತ್ತೆ. ಬಟ್ ಸುಮ್ನೆ ನಿಮಗೆ ಬೇಕಾಬಿಟ್ಟು ಹಿಂಗೆ ಮಲ್ಟಿಪ್ಲೈ ಮಾಡ್ಕೊಳಂಗಿಲ್ಲ, ಮ್ಯಾಥಮೆಟಿಕ್ಸ್ ಬೇಜಾರ್ ಮಾಡ್ಕೊಳುತ್ತೆ. ಆ 1000 ಮಲ್ಟಿಪ್ಲೈ ಮಾಡಿದ್ರೆ ಅದೇ 1000 ಡಿವೈಡ್ ಕೂಡ ಮಾಡ್ಕೊಡಿ, ಅವಾಗ ನಮಗೆ ಬ್ಯಾಲೆನ್ಸ್ ಆಗುತ್ತೆ. ಸೊ ಇದು ಪ್ರಾಪರ್ ಮ್ಯಾಥ್ಸ್. ನೀವು ಸುಮ್ನೆ ನನಗೆ ಬೇಕು ಸರ್ ಅಂದ್ರೆ ಸುಮ್ನೆ ಹಾಕೊಂಡ್ಬಿಡ್ಬಾರ್ದು. ಇವಾಗ ಇದನ್ನೆಲ್ಲ ಸೇರ್ಕೊಂಡು ಏನಂತ ಬರ್ಕೋತೀರಾ, ಇಟ್ ಇಸ್ 1 ಕಿಲೋ ವ್ಯಾಟ್ ಅವರ್ ಅಂತ ಬರ್ಕೋತೀರಿ. ದಟ್ ಈಸ್ ನಥಿಂಗ್ ಬಟ್ ವಾಟ್, ದಿಸ್ ಇಸ್ ಈಕ್ವಲ್ ಟು 1 ಯೂನಿಟ್. ಇದನ್ನ ಸಿಂಪ್ಲಿಫೈ ಮಾಡ್ತೀರಾ, you will get 2.3.
So it will become 2.3 kilowatt hour, or simply you can write this one as 2.3 units. ಅರ್ಥ ಆಯ್ತಾ? ಅರ್ಥ ಆಯ್ತೇನಪ್ಪ ಇದು? Yes, sir. ಸೊ ಇದು F-triple ಇರುವಂತಹ ಕ್ವಶನ್ಸ್. ಓಕೆನಾ? ಸೊ ಇನ್ನು ನೆಕ್ಸ್ಟ್ ನೋಡಿ ಬೇಕಾರೆ ಇಲ್ಲಿ ಕೂಡ ನಿಮಗೆ ಏನು ಮಾಮೂಲಿ ಆಗಿರುವಂತಹ ಕ್ವಶನ್ಸ್ ಕೊಟ್ಟಿದ್ದಾರೆ. ಸ್ಟ್ಯಾಟಿಕ್ ಮಷಿನ್ ವಿಚ್ ಟ್ರಾನ್ಸ್ಫರ್ ದ ಎಲೆಕ್ಟ್ರಿಕಲ್ ಪವರ್ ಫ್ರಮ್ ಒನ್ ಸರ್ಕ್ಯೂಟ್ ಟು ಅನದರ್ ಸರ್ಕ್ಯೂಟ್ ಏನಂತ ಕರೀತಾರಪ್ಪ? 11th ಕ್ವಶನ್. ಅಂದ್ರೆ ನಿಮ್ಗೆ ಸೀರೀಸ್ ಬೇರೆ ಬೇರೆ ಇರೋದ್ರಿಂದ ಬೇರೆ ಬೇರೆ ಇದೆ. ಏನು a static machine which transfer electrical power from one circuit to another circuit without changing the frequency. Without changing the frequency ಏನಂತ ಕರೀತಾರೆ? It is called as ಟ್ರಾನ್ಸ್ಫಾರ್ಮರ್ ಅಂತ ಕರೀತಾರೆ. ಅಂದ್ರೆ ನಮ್ಗೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಕರೆಂಟ್ ನ ನಾವು ಏನ್ ಮಾಡ್ತೀವಿ? ಟ್ರಾನ್ಸ್ಫರ್ ಮಾಡ್ತಾ ಇದೀವಿ, ಎಲೆಕ್ಟ್ರಿಕಲ್ ಪವರ್ ಟ್ರಾನ್ಸ್ಫರ್ ಆಗ್ತಾ ಇದೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ಟ್ರಾನ್ಸ್ಫಾರ್ಮರ್ ಅಂತ ಕರೀತಾರೆ. ಓಕೆನಾ? The initial type of a connection of a motor windings when started with a star delta star is nothing but it is a star connection. ಅದೇನಂತ ಕರೀತಾರೆ? It is called as star connection. Initial type of connection of the motor windings when started with a star delta. ಅದು ಯಾವಾಗ್ಲೂ ಏನಾಗಿರುತ್ತೆ? ಸ್ಟಾರ್ ಕನೆಕ್ಷನ್ ಆಗಿರುತ್ತೆ. ಅದನ್ನ ನೆನ್ಪಿಟ್ಕೊಳ್ಳಿ. ಓಕೆನಾ? ಸೊ ಇನ್ನು ನೆಕ್ಸ್ಟ್ ಒನ್ ಇರುವಂತದ್ದು ಏನು? ದ ಕಾಸ್ ಫಾರ್ ಎ 3-phase motor producing inadvertent mechanical noises. So what is that called as? It is called as, ನೆನ್ಪಿಟ್ಕೊಳ್ಳಿ, this is the simply answer wrong ಇದೆ. incorrect coupling ಅಂತ ಕೊಟ್ಟಿದ್ದಾರೆ. Actually this is high load on a motor. High load on motor. 3-phase motor producing inadvertent mechanical noise. ಜಾಸ್ತಿ ನಾಯ್ಸ್ ಬರ್ತಾ ಇದ್ರೆ ಏನಾಗಿರುತ್ತೆ? ಹೈ ಲೋಡ್ ಆಗಿರುತ್ತೆ. ಜಾಸ್ತಿ ಲೋಡ್ ಆದಾಗ ನಿಮ್ಗೆ ಮೋಟರ್ ಇನ್ಕಪಲಿಂಗ್ ಅಲ್ವಾ ಸರ್? ಇಲ್ಲಪ್ಪ, ಹೈ ಲೋಡ್ ಸರ್. ಯಾಕೆಂದ್ರೆ ಇನ್ಕಪಲಿಂಗ್ ಅಂದ್ರೆ ನೀಟಾಗಿ ಕಪಲಿಂಗ್ ಆಗಿಲ್ಲ ಅಂದ್ರೆ ಸೌಂಡ್ ಬಂದೇ ಬರುತ್ತಲ್ವಾ? ಅದೇ ಡ್ಯುಯಲ್ ಆನ್ಸರ್ ಇದು. ಹೈ ಲೋಡ್ ಬರುತ್ತೆ, ಇದು ಬರ್ತೈತೆ. ಯಾಕೆಂದ್ರೆ ಪ್ರಾಪರ್ ಕಪಲಿಂಗ್ ಆಗಿಲ್ಲ ಅಂದ್ರೆ, ನೀಟಾಗಿ ಆಗಿಲ್ಲ ಅಂದ್ರೆ ಅದು ಬರುತ್ತಲ್ಲ ಅಂತ ಕೇಳಿ. ಇಲ್ಲ ಅಂದ್ರೆ ಅವೆರಡರಲ್ಲಿ ಫಸ್ಟ್ ನಾವು ಕನ್ಸಿಡರ್ ಮಾಡೋದು ಹೈ ಲೋಡ್ ಮೋಟಾರ್. ಯಾಕೆಂದ್ರೆ ಇದ್ರಲ್ಲೂ ಬೇರೆ ಕ್ವಶನ್ ಪೇಪರ್ ಅಲ್ಲೆಲ್ಲ ಆನ್ಸರ್ ಎಲ್ಲ ಬಂದಿರೋದು ಇನ್ಕಪಲಿಂಗ್ ಅಂತಾನೆ ಬಂದಿರೋದು. ಆನ್ಸರ್ ಬಂದಿರಲ್ಲ, ನಾವು ಆನ್ಸರ್ ಚೂಸ್ ಮಾಡ್ಬೇಕಾಗಿರೋದಲ್ವೇನೋ? ಅಲ್ಲ ಸರ್, ಬೇರೆ ಕ್ವಶನ್ ಪೇಪರ್ ರೆಫರ್ ಮಾಡಿದ್ದೆ. ಅದೇ ಅವ್ರು ರಾಂಗ್ ಕೊಟ್ಟಿರ್ತಾರೆ, ಅದಕ್ಕೆ ಇಲ್ಲ ಅದ್ ಹಾಕಿದ್ದಾರೆ. ಈಗ ಯಾವ್ದೋ ಒಂದು ಬೇರೆ ಅಕಾಡೆಮಿ ನೋಡುತ್ತೆ ಅಂತ ಇಟ್ಕೋ, ಅವರಲ್ಲಿ ಇನ್ಕರೆಕ್ಟ್ ಕಪ್ಲಿಂಗ್ ಕೊಟ್ಟಿರ್ತಾರೆ ಅಂತಂದ್ರೆ. ಬಟ್ ಇಲ್ಲಿರುವಂತದ್ದು ಹೈ ಲೋಡ್ ಬಂದಾಗ ಇದು ಆನ್ಸರ್ ಇರೋದು. ಅವರು ಅದನ್ನೇ ಆನ್ಸರ್ ಕೊಡ್ತಾ ಬಂದು ಇದನ್ನ ಆನ್ಸರ್ ಮಾಡಿದ್ದಾರೆ. ಅರ್ಥ ಆಗ್ತಿದ್ಯಾ? ಓಕೆ ಸರ್. ಇದೀಗ ಇನ್ನೊಂದ್ಸತಿ ನಾನು ಯಾರೋ ಒಬ್ರು ಎಲೆಕ್ಟ್ರಿಕಲ್ ಅಕ್ಷರನ್ನ ಕೇಳ್ತೀನಿ, ಬೇಕಾರೆ ಕೇಳ್ಬಿಟ್ಟು ಹೇಳ್ತೀನಿ. ಓಕೆ. ಸೊ ಸೆಲ್ ಇಸ್ ಅಂಡ್ ಡ್ಯಾಶ್ ಡಿವೈಸ್. Electrochemical. It is a electrochemical. The most commonly used battery in electrical vehicles. ಗೊತ್ತೇ ಇದೆ, ಈಗ ಎಲೆಕ್ಟ್ರಿಕಲ್ ವೆಹಿಕಲ್ ಯೂಸ್ ಮಾಡ್ತಾರಂತದ್ದು ಯಾವ್ದು ಅಂತ? ಯಾವುದು? ಲಿಥಿಯಂ ಸರ್. ಲಿಥಿಯಂ ಅಯಾನ್ ಬ್ಯಾಟರಿ. ಲಿಥಿಯಮೇ ಇರೋದು. ಓಕೆನಾ? ಸೊ ಡಿಜಿಟಲ್ ಸಿಗ್ನಲ್ಸ್ ಆರ್ ಕ್ಯಾರೆಕ್ಟರೈಸ್ಡ್ ಬೈ. It is a discrete voltage levels. ಇದು discrete voltage levels ಬರುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಅಕಾರ್ಡಿಂಗ್ ಟು ದ ರೂಲ್ ಆಫ್ ಲಾ ಆಫ್ ಬೂಲಿಯನ್ ಆಲ್ಜಿಬ್ರಾ, A plus A. 17th ಕ್ವಶನ್. ಬೂಲಿಯನ್ ಆಲ್ಜಿಬ್ರಾ ಪ್ರಕಾರ A plus A ಅಂದ್ರೆ ಏನ್ ಕನ್ಸಿಡರ್ ಮಾಡ್ತೀರಾ? It is A plus A. Again it is nothing but A ಅಂತ ಟ್ರೀಟ್ ಮಾಡ್ತೀರಿ ಬೂಲಿಯನ್ ಆಲ್ಜಿಬ್ರಾದಲ್ಲಿ. It comes to A, that is the answer B. ಓಕೆನಾ? ಸೊ ಫೋಟೋ ಡಯೋಡ್ ಇಸ್ ಯೂಸ್ಡ್ ಇನ್ ವಿಚ್ ಟೈಪ್ ಆಫ್ ಫಾಲೋಯಿಂಗ್ ಅಪ್ಲಿಕೇಶನ್? ನೋಡಿ, ಅವಾಗಲೇ ಡಯೋಡ್ ಬಗ್ಗೆ ಹೇಳ್ತಿದ್ರಲ್ಲ. ಫೋಟೋ ಡಯೋಡ್ ಇಸ್ ಯೂಸ್ಡ್ ಇನ್ ವಿಚ್ ಟೈಪ್ ಆಫ್ ದಿ ಅಪ್ಲಿಕೇಶನ್? ವೋಲ್ಟೇಜ್ ರೆಗ್ಯುಲೇಷನ್, ಟೆಂಪರೇಚರ್ ಮೆಜರ್ಮೆಂಟ್, ಲೈಟ್ ಡಿಟೆಕ್ಷನ್, ರೇಡಿಯೋ ಫ್ರೀಕ್ವೆನ್ಸಿ ಅಪ್ಲಿಕೇಶನ್. ಇದು ಡೈರೆಕ್ಟ್ ಆಗಿದೆ, ಇದಕ್ಕೆ ನಾವು ಟ್ವಿಸ್ಟ್ ಇಲ್ಲ ಕ್ವಶನ್. ಕರೆಕ್ಟಾ? ಸೊ ಏನಿದಕ್ಕೆ ಫೋಟೋ ಅಂತ ಬಂದಿದ ತಕ್ಷಣ ನಮ್ಗೆ ಏನ್ ಕರಿತೀವಿ? ಇಟ್ ಇಸ್ ಸಮಥಿಂಗ್ ರಿಲೇಟೆಡ್ ಟು ಲೈಟ್. ಸೊ ಅದಕ್ಕೆ ಲೈಟ್ ಡಿಟೆಕ್ಷನ್. ಅರ್ಥ ಆಗ್ತಾ ಇದೆಯಾ? ಸೊ ನೋಡಿ, ಇನ್ನೊಂದು ಕ್ವಶನ್ ಕೊಟ್ಟಿದ್ದಾರೆ. ಇನ್ ಎ ರೆಸಿಸ್ಟರ್ ಹ್ಯಾವಿಂಗ್ ದ color code ಬಗ್ಗೆ. So resistor having a color band as first band is equal to brown, second band is equal to black, and third band is equal to red. Then the resistance is
ಸೊ ಇದಕ್ಕೆ ಏನ್ ಮಾಡ್ಬೇಕು ನಾವು ಕಲರ್ ಕೋಡ್ ಯೂಸ್ ಮಾಡ್ಬೇಕಾಗತ್ತೆ. ಇದು ಸ್ವಲ್ಪ ಲೆವೆಲ್ ನೆಕ್ಸ್ಟ್ ಲೆವೆಲ್ ಇರುವಂತ ಕ್ವಶನ್. ಸೊ ಕಲರ್ ಬ್ಯಾಂಡ್ ಯೂಸ್ ಮಾಡಿದಾಗ ಫಸ್ಟ್ ಬ್ಯಾಂಡ್ ಇಸ್ ಬ್ರೌನ್ ವಿಚ್ ಕರೆಸ್ಪಾಂಡ್ಸ್ ಟು ಡಿಜಿಟ್ 1. ಒಂದೊಂದಕ್ಕೂ ಒಂದೊಂದು ಕಲರ್ ಕೊಟ್ಟಿರ್ತಾರೆ. ಸೊ ಇಲ್ಲಿ ಬ್ರೌನ್ ಅಂತ ಬಂದಾಗ ನಮ್ಗೆ ಅಲ್ಲಿ ಯೂಸ್ ಮಾಡೋದು ಡಿಜಿಟ್ 1 ನ ಯೂಸ್ ಮಾಡ್ತೀರಿ. ದ ಸೆಕೆಂಡ್ ಬ್ಯಾಂಡ್ ಕೊಟ್ಟಿದ್ದಾರೆ ಬ್ಲಾಕ್. ಸೊ ಸೆಕೆಂಡ್ ಬ್ಯಾಂಡ್ ಗೆ ನಾವು ಯೂಸ್ ಮಾಡುವಂತ ಡಿಜಿಟ್ ಯಾವುದು? ಬ್ಲಾಕ್ ಗೆ 0 ಅಂತ ಯೂಸ್ ಮಾಡ್ತೀರಿ. ಮತ್ತೆ ಥರ್ಡ್ ಬ್ಯಾಂಡ್ ರೆಡ್ ಅಂತ ಕೊಟ್ಟಿದ್ದಾರೆ. ರೆಡ್ ಗೆ ಕರೆಸ್ಪಾಂಡ್ ಒಂದು ಯಾವ್ದಪ್ಪ ಅಂದ್ರೆ 10 ಸ್ಕ್ವೇರ್ ನ ಯೂಸ್ ಮಾಡ್ತೀರಿ. ಸೊ ದಿಸ್ ಈಸ್ ವಾಟ್ ವಿಲ್ ಯೂಸ್ ಫಾರ್ ದಿ ಬ್ಯಾಂಡ್ಸ್. ಬಟ್ ಇಲ್ಲಿ ಏನ್ ಕೇಳ್ತಿದ್ರೆ ಲಾಸ್ಟ್ ಅಲ್ಲಿ ದ ರೆಸಿಸ್ಟೆನ್ಸ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಏನ್ ಮಾಡ್ತೀರಾ ಹಾಗಾದ್ರೆ ಫೈನಲ್ ಆಗಿ ವಿಲ್ ಯೂಸ್ ದಟ್ ಆಸ್ 10 into 10 ಸ್ಕ್ವೇರ್. ಸೊ ನಮ್ಗೆ ಡಿಜಿಟ್ಸ್ ಯಾವುದು 1 0 10 ಸ್ಕ್ವೇರ್ ಯೂಸ್ ಮಾಡ್ತೀವಿ. ಓಕೆನಾ? ಸೊ ಯು ಹ್ಯಾವ್ ಟು ಮಲ್ಟಿಪ್ಲೈ 10, ದಟ್ ಇಸ್ 1 0 into 10 ಸ್ಕ್ವೇರ್, ದಟ್ ಯು ವಿಲ್ ಗೆಟ್ ಇಟ್ ಆಸ್ 10 into 10 ಸ್ಕ್ವೇರ್ ಅಂದ್ರೆ ವ್ಯಾಲ್ಯೂ ಎಷ್ಟಾಯ್ತು? 10 to the power 3 ಬಂತು. 10 to the power 3 ಅಂದ್ರೆ ಎಷ್ಟಾಯ್ತು? 1000. ಸೊ 1000 ಓಮ್ಸ್, ದಟ್ ಇಸ್ 1 ಕಿಲೋ ಓಮ್ಸ್ ಅಂತ. ಸೊ ನೆನ್ಪಿಟ್ಕೊಳ್ಳಿ, ಇದು ನಾವು ಇಲ್ಲಿವರೆಗೂ ಮಾಡಿಲ್ಲ, ಇದೇ ಫಸ್ಟ್ ಮಾಡ್ತಾರಂತದ್ದು. ಯಾವ್ದಪ್ಪ ಅಂದ್ರೆ ಕಲರ್ ಬ್ಯಾಂಡ್ ಮೇಲೆ ಸಾಲ್ವ್ ಮಾಡ್ತಾರಂತ ಕ್ವಶನ್. ಸೊ ಇಲ್ಲಿ ಪ್ರತಿಯೊಂದಕ್ಕೂ ಒಂದೊಂದು ವ್ಯಾಲ್ಯೂ ಒಂದು ಮೆನ್ಷನ್ ಮಾಡಿರ್ತಾರೆ. ಅದರಲ್ಲಿ ಬ್ರೌನ್ ಬಂದ್ಬಿಟ್ಟು ಐ ಥಿಂಕ್ ಕ್ಲಾಸ್ ಡಿಸ್ಕನೆಕ್ಟ್ ಆಗಿದ್ಯಾ? ಇಲ್ಲ ಸರ್, ಅಂದ್ರೆ ಕೇಳಿಸ್ತಿದೆ. 1 hour ಆಯ್ತು ಅಂತ ಡಿಸ್ಕನೆಕ್ಟ್ ಆಗಿತ್ತು, ಚೆಕ್ ಮಾಡ್ಕೊಳ್ಳಿ. ಸೊ ಇಲ್ಲ ಸರ್, ಆಲ್ಮೋಸ್ಟ್ ಕೇಳಿಸ್ತಿದೆ. 1 hour ಆಯ್ತಲ್ಲ ಆಲ್ರೆಡಿ, ಅದಕ್ಕೆ. ಓಕೆ, ಸೊ ಇದಕ್ಕೆ ಏನ್ ಮಾಡ್ತೀರಿ? ಇದು ಯೂಶಲಿ ಕೊಟ್ಟಿರ್ಲಿಲ್ಲ, ಹೇಳಿದ್ನಲ್ಲ F-tree ಇದು ಮಾತ್ರ ನಿಮ್ಗೆ ಹಂಗ ಅನ್ಸುತ್ತೆ, ಬೇರೆವೆಲ್ಲ ಥಿಯರಿಟಿಕಲ್ ಇರ್ತವೆ, ಅದ್ರಲ್ಲೂ ಕೆಲವು ಮಾತ್ರ ಪ್ರಾಬ್ಲಮ್ ಬರೋಂತ ಆತರ ಇರುತ್ತೆ. ಈ ಕಲರ್ ಕೋಡಿಂಗ್ ಕ್ಯಾಲ್ಕುಲೇಷನ್ ಬಗ್ಗೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ, ಯಾವ್ದಾದ್ರು ಒಂದು ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ. ಸೊ ಏನಪ್ಪಾ ಅಂದ್ರೆ ಇದು ಪ್ರೀವಿಯಸ್ ಅಲ್ಲಿ ಕೇಳಿಲ್ಲ, ಇಲ್ಲೇ ಫಸ್ಟ್ ಟೈಮ್ ಕೇಳಿರುವಂತದ್ದು. ಸೊ ಯಾವ್ದು ಇಲ್ಲಿರುವಂತದ್ದು ವ್ಯಾಲ್ಯೂ ನಮ್ಗೆ ಒಂದು ಬ್ರೌನ್ ಅಂದ್ರೆ ಯಾವ ಕಲರ್ ರೆಪ್ರೆಸೆಂಟ್ ಮಾಡುತ್ತೆ? 1 ರೆಪ್ರೆಸೆಂಟ್ ಮಾಡುತ್ತೆ. ಸೆಕೆಂಡ್ ಬ್ಯಾಂಡ್ ಬ್ಲಾಕ್, ದಟ್ ಇಸ್ 0 ರೆಪ್ರೆಸೆಂಟ್ ಮಾಡುತ್ತೆ. ಥರ್ಡ್ ಬ್ಯಾಂಡ್ ರೆಡ್ ಅಂತ ಬಂದಾಗ 10 ಸ್ಕ್ವೇರ್. ಸೊ ಇದೆಲ್ಲ ನಾವು ಏನ್ ಮಾಡ್ತೀರಿ? 1 0 into ಇದು 10 ಸ್ಕ್ವೇರ್ ನ ಮಲ್ಟಿಪ್ಲೈ ಮಾಡ್ತೀರಿ. ದಿಸ್ ವಿಲ್ ಬಿಕಮ್ 1000. ಸೊ 1000 ಬಂತು ಅಂದ್ರೆ ದಿಸ್ ರೆಪ್ರೆಸೆಂಟ್ 1 ಕಿಲೋ ಓಮ್ಸ್ ರೆಪ್ರೆಸೆಂಟ್ ಮಾಡುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಒನ್, ದ ಬೈನರಿ ಈಕ್ವಲೆಂಟ್. ಬೈನರಿ ಈಕ್ವಲೆಂಟ್, ವಾಟ್ ಈಸ್ ದಟ್ ಆನ್ಸರ್? ಸರ್ ಬೈನರಿ ಈಕ್ವಲೆಂಟ್ ಆಫ್ ಎ ನಂಬರ್ 9. ಏನ್ ಆನ್ಸರ್? 1001. ಏನಿಲ್ಲ, 9 ಡಿವೈಡ್ ಬೈ 0 2 ಮಾಡ್ತಾ ಹೋಗಿ ಅಲ್ವಾ. 2 4s 8, ಎಷ್ಟು ಉಳಿತೋ? 1 ಉಳಿತು. ಕರೆಕ್ಟಾ? 2 2s 4, ಎಷ್ಟು ಉಳಿತು? 0. ಅಗೇನ್ 2 1s 2, ಎಷ್ಟು ಉಳಿತು? 0. ಸೊ 1 0 0 1. ಕರೆಕ್ಟಾ? ದಿಸ್ ಇಸ್ ದ ಕರೆಕ್ಟ್ ಆನ್ಸರ್, 1 0 0 1. ಇಲ್ಲಿ ರಾಂಗ್ ಇದೆ ನೋಡಿ. ಇದೇ ತಾನೇ ಟೆಕ್ನಿಕ್ ನೀವು ಯೂಸ್ ಮಾಡೋದು, ಗೊತ್ತಲ್ಲ ನಿಮ್ಗೆ ಇದು ಟೆಕ್ನಿಕ್, ಹೌ ಟು ಕನ್ವರ್ಟ್ ಎ ಡೆಸಿಮಲ್ ಇಂಟು ಬೈನರಿ. ಗೊತ್ತಿಲ್ವಾ? ವೆರಿ ಸಿಂಪಲ್. 9 ಕೊಟ್ಟಿದ್ದಾರೆ, 2 ಇಂದ ಡಿವೈಡ್ ಮಾಡ್ತಾ ಹೋಗ್ಬೇಕು. 2 4s 8 ಆಯ್ತು, ರಿಮೈಂಡರ್ ಎಷ್ಟು? 1 ಬಂತು. ಎಗೇನ್ ಇದನ್ನ ಡಿವೈಡ್ ಮಾಡ್ತೀರಾ, 2 2s 4, ರಿಮೈಂಡರ್ ಏನ್ ಬಂತು? 0 ಬಂತು. ಎಗೇನ್ ಏನ್ ಮಾಡ್ತೀರಾ? 2 1s 2, ರಿಮೈಂಡರ್ ಬಂತು 0. ಈ ಆರ್ಡರ್ ನಂಬರ್ ನ ಬರ್ಕೊಬೇಕು. ಇಲ್ಲಿ ಕೊಟ್ಟಿರೋ ಪ್ರಕಾರ 1 0 0 1. ಸೊ ದಿಸ್ ಇಸ್ ವಾಟ್ ಬೈನರಿ ಆಫ್ ದಿ 9 ನಂಬರ್. ಸೊ ಗೊತ್ತಿಲ್ಲ ಅಂದ್ರೆ ನೋಡ್ಕೊಳ್ಳಿ ಒಂದ್ಸತಿ, ದಿಸ್ ಇಸ್ ದ ಬೈನರಿ ಕನ್ವರ್ಷನ್ ಯಾವ ತರ ಮಾಡ್ತೀರಿ ಅಂತ. ಆಯ್ತಾ? ಅರ್ಥ ಆಯ್ತಾ? ಎಸ್ ಸರ್. ಓಕೆ, ಸೊ ಇದು ಇಲ್ಲಿರುವಂತ 20 ಕ್ವಶನ್ಸ್ F-tree ನಲ್ಲಿರುವಂತದ್ದು. ಓಕೆನಾ? ಸೊ ಇನ್ನೊಂದ್ಸತಿ ಇವಾಗ ಏನ್ ಸಾಲ್ವ್ ಮಾಡಿದ್ರೆ ಇವೆಲ್ಲ ರಿವಿಷನ್ ಮಾಡ್ಕೊಳ್ಳಿ, ಆಯ್ತಾ? ಸೊ ಇನ್ನೊಂದು ಕ್ಲಾಸ್ ಅಲ್ಲಿ ಇನ್ನೊಂದು ಸಾಲ್ವ್ ಮಾಡೋಣ. ನಾಳೆ ಲಾಸ್ಟ್ ಇರುವಂತದ್ದು, ಕರೆಕ್ಟಾ? ಸೊ ಇಫ್ ಪಾಸಿಬಲ್ ಇವತ್ತು ನಾವು ಇದನ್ನ ಒಂದು ಬೇರೆ ಸಬ್ಜೆಕ್ಟ್ ಅಂತ ತಗೋಣ. F-tree ಇವತ್ತು ಮಾಡುವಂತ 2 ಕ್ವಶನ್ ರೆಫರೆನ್ಸ್ ಆಗಿ ಇಟ್ಕೊಂಡು ಒಂದಷ್ಟು ಕ್ವಶನ್ಸ್ ನ ಸಾಲ್ವ್ ಮಾಡಿ, ಯಾವ್ಯಾವೆಲ್ಲ ಇದಿದಾವೆ, ಯಾವ ಅಬ್ರಿವೇಶನ್ಸ್ ಯಾವ್ದಿದಾವೆ ಬರ್ಕೊಳ್ಳಿ, ಮತ್ತೆ SI ಯೂನಿಟ್ಸ್ ಬರ್ಕೊಳ್ಳಿ, ಕ್ಯಾಲ್ಕುಲೇಷನ್ ಏನ್ ಕೊಟ್ಟಿದ್ದಾರೆ ರೆಸಿಸ್ಟರ್ಸ್ ಇದು, ಅದನ್ನ ಚೆಕ್ ಮಾಡ್ಕೊಳ್ಳಿ. ಓಕೆನಾ? ಸರಿ, ಟೈಮ್ ವೇಸ್ಟ್ ಮಾಡಬೇಡಿ, ಪ್ರಾಕ್ಟೀಸ್ ಮಾಡಕ್ ಸ್ಟಾರ್ಟ್ ಮಾಡಿ. ಓಕೆ.